ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯ ಮದನಿಪವನಯೋ ರಕ್ಷತಾನ್ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿ ನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಕಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯ ಯೋ ದದೋ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹಿಂದೆ ಮೊದಲಿಗೆ ವಾಮನ ಪುರಾಣದಲ್ಲಿ ಸತಿ ಮತ್ತು ರುದ್ರರ ಸಂಭಾಷಣೆಯನ್ನು ಹೇಳ್ತಾ ಆನಂತರ ದಕ್ಷ ಪ್ರಜಾಪತಿ ಒಂದು ಯಜ್ಞ ಮಾಡ್ತಾನೆ. ಸತಿಯ ತಂದೆ ದಕ್ಷ ಪ್ರಜಾಪತಿ ಒಂದು ಮಹಾಯಾಗವನ್ನು ಮಾಡ್ತಾನೆ. ಅಲ್ಲಿ ಎಲ್ಲರನ್ನು ಕರೆದರೂ ಕೂಡ ಶಿವನಂದು ಒಂದು ಕರೀಲಿಲ್ಲ. ಯಾಕೆ ಅಂತ ಕೇಳುವಾಗ ಕಪಾಲಿ ಕಾರಣತಃ ಅಂತ, ಕಪಾಲಿ ಎಂಬ ಕಾರಣದಿಂದ ಅವನನ್ನು ಕರೀಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಏನು ಕಪಾಲಿ ಅಂದರೆ ಏನು ಕಥೆ ಅಂತ ಆಗ ನಾರದರು ಪುಲಸ್ತ್ಯರ ಹತ್ರ ಕೇಳಿದಾಗ ಕತೆ ಪ್ರಾರಂಭ ಮಾಡ್ತಾರೆ. ಅವರಿಗೆ ಬ್ರಹ್ಮರತ್ತು ರುದ್ರರ ಮೇಲೆ ಒಂದು ಪರಿವಾದ ಆಗ್ತದೆ, ಒಂದು ಮಾತುಕತೆ ನಡೀತದೆ. ಅದು ಮಾತುಕತೆ ಹೆಚ್ಚಾಗಿ ರುದ್ರ ಕೊನೆಗೆ ಅವನ ತಲೆಯನ್ನೇ ಕಡಿಯುವಾಗ ಆಗ್ತದೆ. ಆನಂತರ ಬ್ರಹ್ಮ ಒಬ್ಬನನ್ನು ಸೃಷ್ಟಿ ಮಾಡಿದ, ರುದ್ರ ನಾರಾಯಣನ ಹತ್ರ ಹೋದ, ಅವನೊಬ್ಬರನ್ನು ಸೃಷ್ಟಿ ಮಾಡಿದ. ಆಗ ಅವರಿಬ್ಬರ ಮಧ್ಯೆ ಗಲಾಟೆಯಾಗಿ ಅಲ್ಲಿ ಯಾರು ರುದ್ರ ನನ್ನ ಪುರುಷ ಗೆದ್ದ, ನಿನ್ನ ಪುರುಷ ಸೋತ ಅಂದರೆ ಬ್ರಹ್ಮನ ಹತ್ರ ಹೇಳಿದರೆ ಬ್ರಹ್ಮ ಹೇಳ್ತಾನೆ ನನ್ನವ ಯಾರಿದ್ದ, ನಾನು ಯಾರನ್ನು ಸೃಷ್ಟಿ ಮಾಡಿದ್ನೋ ಅವನು ಯಾರೊಟ್ಟಿಗೆ ಸೋಲುವುದಿಲ್ಲ ಅಂತ ಹೇಳ್ತಾನೆ. ಹೀಗೆ ಅವರಿಬ್ಬರ ನಡುವೆ ಗಲಾಟೆ ಆಗ್ತಾ ಆನಂತರ ಅವರಿಬ್ಬರೂ ಕೂಡ ಒಬ್ಬ ಅಂತರಿಕ್ಷಕ್ಕೆ ಹಾರ್ತಾನೆ, ಇನ್ನೊಬ್ಬ ನರನ ದೇಹದಲ್ಲಿ ಸೇರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಏನು ಆನಂತರ ದೋಷ ಬಂತಲ್ಲ ರುದ್ರನಿಗೆ, ಅದಕ್ಕೇನು ಮಾಡುವುದು ಅಂತ ಕೇಳಿ ಅವನು ಕುರುಜಾಂಗಲಕ್ಕೆ ಹೋಗಿ ಅಲ್ಲಿ ಒಬ್ಬ ನಾರಾಯಣನ ಇನ್ನೊಂದು ರೂಪ ಇರ್ತದೆ, ಪುಂಡರೀಕಾಕ್ಷ ರೂಪ. ಅಲ್ಲಿ ಹೋಗ್ತಾನೆ, ಚೆನ್ನಾಗಿ ಸ್ತುತಿ ಮಾಡ್ತಾನೆ ಆ ನಾರಾಯಣನನ್ನು. ಆಗ ಸಂತುಷ್ಟನಾಗ್ತಾನೆ ನಾರಾಯಣ. ಹಾಗಾಗಿ ಈ ಸ್ತುತಿ ಉಂಟಲ್ವಾ, ಇದು ಬ್ರಹ್ಮಹತ್ಯೆಗೆ ಹೇತು ಆಗ್ತದೆ. ಯಾವ ರೀತಿಯಾಗಿ ಹೇತು ಆಗ್ತದೆ ಅಂತ ಮುಂದೆ ಹೇಳ್ತಾರೆ. ಇಷ್ಟು ಆ ಪುಂಡರೀಕಾಕ್ಷ ಆ ಸ್ತುತಿಯನ್ನು ಕೇಳಿದ ಮೇಲೆ ಆಗಲೇ ಪರಿಹಾರ ಆಯಿತು ಅಂತ ಹೇಳಿಬಿಡುವುದಿಲ್ಲ. ಅಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಅಂತ ಒಂದಾದ್ಮೇಲೆ ಒಂದು ಅಂತ ನಾವು ಗೊತ್ತಾಗ್ತದೆ. ಕಥೆಯನ್ನು ಮುಂದೆ ನೋಡಿದರೆ ನಮಗೆ ಗೊತ್ತಾಗ್ತದೆ. ಇಲ್ಲಿ ಹೇಳ್ತಾರೆ, ಇತ್ತಂ ಸ್ತುತಃ ಚಕ್ರಧರಃ ಶಂಕರೇಣ ಮಹಾತ್ಮನ ಪ್ರೋವಾಚ ಭಗವಾನ್ ವಾಕ್ಯಂ ಬ್ರಹ್ಮಹತ್ಯಾ ಕ್ಷಯಾಯಹಿ ಅಂತ. ಈ ರೀತಿಯಾಗಿ ಸ್ತುತಿಯನ್ನು ಮಾಡಿದ ಮೇಲೆ ದೇವರು ಹೇಳ್ತಾರಂತೆ, ಈ ವಾಕ್ಯವನ್ನು ಹೇಳ್ತಾರಂತೆ, ಬ್ರಹ್ಮಹತ್ಯ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತ ಮುಂದೆ ಹೇಳ್ತಾರಂತೆ. ಮಹೇಶ್ವರ ಶೃಣುಷ್ವೇಮ ಮಮ ವಾಚಂ ಕಲಸ್ವನಾಂ ಬ್ರಹ್ಮಹತ್ಯಾ ಶಯಕರೀಂ ಶುಭದಾಂ ಪುಣ್ಯವರ್ಧಿನೀಂ ಯೋಸೋ ಪ್ರಾಂಗ್ ಮಂಡಲೇ ಪುಣ್ಯೇ ಮದಂಶ ಪ್ರಭವೋವ್ಯಯ ಪ್ರಯಾಗೇ ವಸತೆ ನಿತ್ಯಂ ಯೋಗಶಾಯಿ ಇತಿ ವಿಶ್ರುತಃ ಅಂತ. ಅಂದರೆ ನೀನೀಗ ಇಲ್ಲಿ ಬಂದಿದ್ಯಲ್ವಾ, ಆಯಿತು, ಇಲ್ಲಿ ಬಂದದ್ದು ಖುಷಿ ಆಯಿತು, ಕುರುಜಾಂಗಳಕ್ಕೆ ಬಂದಿದ್ದಿ, ನನ್ನ ಸ್ತುತಿಯನ್ನು ಮಾಡಿ ನನಗೆ ಸಂತೋಷ ಆಯಿತು. ಈಗ ನೀನು ಬ್ರಹ್ಮಹತ್ಯೆ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ಅಂತ ಅವರು ಹೇಳ್ತಾರಂತೆ. ಈಗ ನೀನು ಸೀದಾ ಪ್ರಯಾಗಕ್ಕೆ ಹೋಗು. ಅಲ್ಲಿ ಪ್ರಯಾಗದಲ್ಲಿ ಯೋಗಶಾಯಿ ಅಂತ ಒಬ್ಬ ಇದ್ದಾನೆ. ಯೋಗಶಾಯಿ ಅಂತ ನನ್ನದೇ ಒಂದು ಇನ್ನೊಂದು ರೂಪ, ಇನ್ನೊಂದು ಅಂಶ. ಅದು ಅಂಶ ಅಂತ ಹೇಳುವ ಬರೀ ಅಂಶನೇ ಅಷ್ಟೇ. ಯಾಕೆ ಹೇಳಿದರೆ ನೇಹನಾನಾಸ್ತಿ ಕಿಂಚನ ಅಲ್ವಾ, ಭಗವಂತನಿಗೂ ಭಗವಂತ ಅಂಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಆ ಅಂಶ ಪೂರ್ಣ ಪ್ರಮಾಣದಂತಾಗಿದ್ದರೆ, ಅಂದರೆ ಆ ಇಡೀ ಅಂಶವೇ ಒಂದು ಅವತಾರವಾಗಿ ಬಂದಿದೆ ಅಂತ ಆಗಿದ್ದರೆ ಆಗ ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇರುವುದಿಲ್ಲ. ಅಂದರೆ ಬರೀ ಅಂಶ ಅಂತಾಗಿದೆ, ಪೃಥ್ವಿ ಚಕ್ರವರ್ತಿಯಲ್ಲಿ ಒಂದು ಅಂಶ ಇತ್ತಷ್ಟೇ, ಆವೇಶ ಇತ್ತು ಅಂತ ಹೇಳ್ತಾರೆ. ಆಗ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆದರೆ ಈ ಅಂಶವೇ ಅವತಾರವಾಗಿ ಪೂರ್ಣವಾಗಿ ಬಂದಿರುವುದರಿಂದ
ಇದಕ್ಕೂ ಆ ಯೋಗಶಾಹಿ ಅಂತ ಯಾರಿಗೆ ಹೇಳ್ತಾನೋ ಪ್ರಯಾಗದಲ್ಲಿ ಅವನಿಗೂ, ಹಾಗೆಯೇ ಈ ಪುಂಡರೀಕಾಕ್ಷನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಆಗ ಅಲ್ಲಿ ಹೋಗು, ನೀನು ಪ್ರಯಾಗಕ್ಕೆ ಹೋಗು ಅಂತ ಹೇಳ್ತಾರೆ. ಆ ಪುಂಡರೀಕಾಕ್ಷ ಹೇಳ್ತಾನೆ. ಆಗ ಚರಣ ದಕ್ಷಿಣಾತಸ್ಯ ವಿನಿರ್ಯಾತ ಸರಿದ್ವರ ವಿಶ್ರುತ ವರ್ಣೇತ್ಯೇವ ಸರ್ವಪಾಪ ಹರಾಶುಭ ಸವ್ಯಾದನ್ಯಾ ದ್ವಿತೀಯಾ ಚ ಅಸಿ ಇತ್ಯೇವ ವಿಶ್ರುತ ತೇ ಉಭೇತು ಸರಿಶ್ರೇಷ್ಠೆ ಲೋಕಪೂಜ್ಯೆ ಬಭೂವತುಹು ಅಂತ ಹೇಳ್ತಾರೆ. ಅಲ್ಲಿ ನೀನು ಅಲ್ಲಿ ಹೋದರೆ ಅದರ ಬಲಭಾಗದಲ್ಲಿ ದಕ್ಷಿಣಾತಸ್ಯ, ಅದರ ಬಲಭಾಗದಲ್ಲಿ ವರ್ಣ ಅಂತ ಒಂದು ನದಿ ಹರಿತಾ ಇದೆ, ಅದರ ಎಡಭಾಗದಲ್ಲಿ ಅಸಿ ಅಂತ ಒಂದು ನದಿ ಹರಿತಾ ಇದೆ ಅಂತ. ಅಂದರೆ ಅರ್ಥ ಏನಾಯಿತು? ವರ್ಣ ಅಸಿ ಅಂದರೆ ವಾರಣಾಸಿ ಅಂತ ಅದಕ್ಕೆ ನಾವು ಕರೆಯುವಂಥದ್ದು. ಈಗ ಅದಕ್ಕೆ ಪ್ರಯಾಗ ವಾರಣಾಸಿ ಅಂತ ಕರಿತೇವೆ. ಯಾಕೆ ಅಂತ ಕೇಳಿದರೆ ಅದರ ಬಲಭಾಗದಲ್ಲಿ ವರ್ಣ ಅಂತ ನದಿ ಹರಿತಾ ಇದೆ, ಎಡಭಾಗದಲ್ಲಿ ಅಸಿ ಅಂತ ನದಿ ಹರಿತಾ ಇದೆ, ಹಾಗಾಗಿ ಅದಕ್ಕೆ ವಾರಣಾಸಿ ಅಂತ ಹೆಸರು. ಇಲ್ಲಿ ಈ ಪುರಾಣ ಅದರ ಬಗ್ಗೆ ಹೇಳ್ತದೆ. ತುಂಬ ಶ್ರೇಷ್ಠವಾದ ನದಿ, ನೀ ಅಲ್ಲಿ ಹೋಗು, ಅಲ್ಲಿ ಯೋಗಶಾಹಿಯಾದ ಆ ವಿಷ್ಣು ಇರ್ತಾನೆ ಅಂತ. ಅವನು ವಿಷ್ಣು ಅಲ್ವಾ? ವಿಷಂ ನುದತಿ ಇತಿ ವಿಷ್ಣು. ವಿಷವನ್ನು ಪರಿಹಾರ ಯಾವನು ಮಾಡ್ತಾನೋ, ನಮ್ಮ ಜೀವನದಲ್ಲಿ ಎಂತೆಲ್ಲ ಕಷ್ಟ ಇರ್ತದೋ, ಎಂತೆಲ್ಲ ಪಾಪ ಮಾಡಿರ್ತೇವೋ ಅದೆಲ್ಲ ವಿಷಗಳು. ಆ ವಿಷಂ ಪರಿಹರತಿ, ವಿಷವನ್ನು ನುದತಿ, ನಾಶ ಮಾಡ್ತಾನೆ. ಆದ್ದರಿಂದಾಗಿ ಅವನು ವಿಷ್ಣು ಅಂತ ಹೆಸರು ಅಲ್ವಾ? ಹಾಗಾಗಿ ಆ ಯೋಗಶಾಹಿಯಾದ ವಿಷ್ಣು ನಮ್ಮ ನಾಶ ಮಾಡಿಯೇ ಮಾಡ್ತಾನೆ ನಿನ್ನ ಪಾಪವನ್ನು ಅಂತ ಹೇಳ್ತಾನೆ. ತಾಭ್ಯಾ ಮಧ್ಯೇತಿ ಯೋ ದೇಶ ತಕ್ಷೇತ್ರಂ ಯೋಗಶಾಹಿನಃ ತ್ರೈಲೋಕ್ಯ ಪ್ರವರಂ ತೀರ್ಥಂ ಸರ್ವಪಾಪ ಪ್ರಮೋಚನಂ ನ ತಾದೃಶೋಸ್ತಿ ಗಗನೇ ಚ ಭೂಮ್ಯಾಂ ಚ ರಸಾತಲೆ ತತ್ರಾಸ್ತಿ ನಗರಿ ಪುಣ್ಯ ಖ್ಯಾತ ವಾರಾಣಸಿ ಶುಭ ಅಂತ ಹೇಳ್ತಾರೆ. ಆ ಮಧ್ಯದಲ್ಲಿ ಆ ಯೋಗಶಾಹಿಯಾದ ವಿಷ್ಣು ಇದ್ದಾನೆ. ಆ ಕ್ಷೇತ್ರವನ್ನೇ ವಾರಾಣಸಿ ಅಂತ ಕರೀತಾರೆ. ಅದು ತುಂಬ ಶುಭವಾದ ಕ್ಷೇತ್ರ, ನಮಗೆ ಒಳ್ಳೆಯದನ್ನೇ ಮಾಡುವಂತಹ ಕ್ಷೇತ್ರ ಅಂತ ಹೇಳ್ತಾರೆ. ಯಸ್ಯಾಮಿ ಭೋಗಿನಃ ಪೀಶಃ ಪ್ರಯಾಂಸಿ ಭವತೋಲಯಂ ಅಂತ. ಅಂದರೆ ಆ ಪುಣ್ಯಕ್ಷೇತ್ರದಲ್ಲಿ ನಾವು ಏನು ಜೀವವನ್ನು ತೆಗಿಬೇಕು ಅಂತ ಪ್ರಸಿದ್ಧವಾದ ಮಾತು. ಹಾಗಾಗಿ ಇಷ್ಟು ದೊಡ್ಡ ಪುಣ್ಯಕ್ಷೇತ್ರ ವಾರಣಾಸಿ ಎನ್ನುವಂಥದ್ದು. ಹಾಗಾಗಿ ದೊಡ್ಡ ದೊಡ್ಡವರು ಕೂಡ ಏನು ಭೋಗಿನ ಈಶಾ ಅಂದರೆ ದೊಡ್ಡ ದೊಡ್ಡ ಭೋಗಿಗಳು ಅಂದರೆ ತುಂಬ ಸಾಧನೆ ಮಾಡಿದವರು ಕೂಡ ಅಲ್ಲಿ ಹೋಗಿ ತಮ್ಮ ಪ್ರಾಣವನ್ನು ತೆರ್ತಾರಂತೆ. ಯಾಕೆಂತ ಕೇಳಿದರೆ ಪುಣ್ಯಕ್ಷೇತ್ರದಲ್ಲಿ ನಾವು ಜೀವವನ್ನು ಬಿಡಬೇಕೆನ್ನುವ ಕಾರಣದಿಂದ. ಹಾಗೆ ಇನ್ನೊಂದು ತುಂಬ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಾವೊಂದು 2 ಶ್ಲೋಕವನ್ನು ನೋಡುವುದಂತಾದರೆ, ವಿಲಾಸಿನೀನಾಂ ರಶನಸ್ವನೇನ ಶ್ರುತಿಸ್ವನೈರ್ ಬ್ರಾಹ್ಮಣ ಪುಂಗವಾನಾಂ ಶುಚಿಸ್ವರತ್ವಂ ಗುರವೋ ನಿಶಮ್ಯ ಹಾಸ್ಯಾದ್ ಅಶಾಸಂತ ಮುಹುರ್ಮುಹುಸ್ತಾನ್ ಅಂತ. ಏನು ಕೇಳಿದರೆ ಅಲ್ಲಿ 2 ರೀತಿಯಾಗಿ, ಒಂದು ವಿಲಾಸಿನಿಯರು ನಾರಿಯರೆಲ್ಲ ಒಳ್ಳೆ ರೀತಿಯಾಗಿ ಹಾಡ್ತಾ ಇದ್ದಾರಂತೆ, ಮಾತಾಡ್ತಾ ಇದ್ದಾರಂತೆ, ಅವರ ಸ್ವರವೇ ತುಂಬ ಇಂಪಾಗಿತ್ತಂತೆ. ಆಗ ಇನ್ನು ಬ್ರಾಹ್ಮಣರಂತೇನಿದ್ದಾರೋ ಒಳ್ಳೆ ದ್ವಿಜಶ್ರೇಷ್ಠರು ಜ್ಞಾನಿಗಳು, ಅವರು ವೇದಗಳನ್ನು ಪಾರಾಯಣ ಮಾಡ್ತಾ ಇದ್ದಾರಂತೆ, ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರಂತೆ. ಎರಡೂ ಸೇರಿದೆ. ಒಂದು ಒಳ್ಳೆಯ ಧ್ವನಿ, ಒಂದು ನಾರಿಯರ ಧ್ವನಿ ಕೂಡ ತುಂಬ ಸೇರಿದೆ. ಹಾಗೆಯೇ ಬ್ರಾಹ್ಮಣರ ಏನು ಜ್ಞಾನಿಗಳ ಒಂದು ವೇದ ಪಾರಾಯಣ ಕೂಡ ಸೇರಿದೆ. ಆ ಎರಡೂ ಕೂಡ ಅಲ್ಲಿ ಸೇರಿದೆ. ಹಾಗಾಗಿ ಇದನ್ನು ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಖುಷಿ ಪಡ್ತಾ ಇದ್ದಾರಂತೆ. ಏನಪ್ಪ ಇದು ಕ್ಷೇತ್ರ, ಬರೀ ವೇದ ಪಾರಾಯಣ ಅಂತಲ್ಲ, ಬರೀ ನಾರಿಯರ ಗಾಯನ ಅಂತಲ್ಲ, ಎರಡೂ ಸೇರಿದಲ್ಲ ಈ ಕ್ಷೇತ್ರ, ಬಹಳ ಅದ್ಭುತವಾದ ಕ್ಷೇತ್ರ ಅಂತ ಹೊಗಳ್ತಾರಂತೆ ಅಲ್ಲಿಯ ಜ್ಞಾನಿಗಳು. ಇನ್ನೊಂದು ಹೇಳ್ತಾರೆ ಅದರ ಬಗ್ಗೆ, ರಜಸ್ಸು ಯೋಷಿಸ್ಸು ಚತುಷ್ಪಥೇಶು ಪದಾನ್ಯಲಕ್ತ ರುಣಿತಾನಿ ದೃಷ್ಟ ಯಯೌ ಶಶಿ ವಿಸ್ಮಯಮೇವ ಯಸ್ಯಾಂ ಕಿಂಸ್ವಿತ್ ಪ್ರಯಾತ ಪದ್ಮಿನೀಯಂ ಅಂತ. ಅಂದರೆ ಈ ನಾರಿಯರೆಲ್ಲ ನಡೀತಾ ಇದ್ರೆ, ಅಂದರೆ ಇದರ ಅರ್ಥ ಎಂತ ನೋಡುವ ಏನು ಹೇಳ್ತಾರೆ ಅಂತ. 4 ಪಥಗಳಲ್ಲಿ ಚತುಷ್ಪಥ ಅಂದರೆ ನಾವೇನು ಕರಿತೇವೆ ಆಗಲೇ ಇತ್ತು. ಆ ಅಲ್ಲೆಲ್ಲ ನಾರಿಯರು ನಡೀತಾ ಇದ್ದಾರಂತಾದರೆ ಕೆಂಪು ಆಗ್ತಾ ಇತ್ತಂತೆ ನೆಲ ಎಲ್ಲ. ಯಾಕೆಂದರೆ ಅವರ ಕಾಲೇ ಅಷ್ಟು ಕೆಂಪು, ಅಲಕ್ತ ಅಂತ ಹೇಳ್ತಾರೆ, ಅಲಕ್ತ ವರ್ಣ ಅಂದರೆ ಅಷ್ಟು ಕೆಂಪಿತ್ತಂತೆ. ಅಷ್ಟು ಕೆಂಪು ಹೋಗುವುದನ್ನು ನೋಡಿ ಮೇಲಿನಿಂದ ಚಂದ್ರಲೋಕದಲ್ಲಿ ಕೆಲವರು ಚಂದ್ರ ನೋಡ್ತಾ ಇದ್ದಾರಂತೆ, ಏನಿದು ದಾರಿಯಲ್ಲೆಲ್ಲ ಪದ್ಮಗಳು ನಡೀತಾ ಇದೆ ಅಲ್ವಾ ಅಂತ ಯೋಚನೆ ಮಾಡ್ತಾನಂತೆ. ಅಂದರೆ ಅಷ್ಟು ಕೆಂಪಂತ, ಪದ್ಮದಷ್ಟು ಕೆಂಪಂತ, ಅಂದರೆ ಅಷ್ಟು ಕೆಂಪು ಕಾಲುಳ್ಳ ನಾರಿಯರು ಅಲ್ಲಿ ನಡೀತಾ ಇದ್ರು ಅಂತ. ಮುಖ್ಯವಾಗಿ ಇಷ್ಟೇ ಅರ್ಥ. ಅಂದರೆ ಕೆಂಪು ಕಾಲು ಏನು ಹೇಳ್ತೀರಾ ಕೇಳಿದ್ರೆ, ನಮ್ಮ ಕೈ ಕೆಂಪಿದ್ರೆ, ಕಾಲು ಕೆಂಪಿದ್ರೆ ಅದೆಲ್ಲ ಒಂದು ಒಳ್ಳೆಯ ಲಕ್ಷಣ ಅಂತ, 32 ಲಕ್ಷಣ ಅಂತ ಹೇಳ್ತಾರೆ. ಅದೆಲ್ಲ ದೇವತಾ ಲಕ್ಷಣಗಳು ಅಂತ. ನಮ್ಮ ಉಗುರು, ಕೈ, ಕಾಲು ಎಲ್ಲ ಕೆಂಪಿದ್ರೆ ಅದೆಲ್ಲ ದೇವತಾ ಲಕ್ಷಣ ಅಂತ. ಹಾಗಾಗಿ ಅಂತಹ ದೇವತಾ ಲಕ್ಷಣಗಳೆಲ್ಲ ರಾಮನಿಗೆಲ್ಲ ಹೇಳ್ತಾರೆ.
ಇಲ್ಲಿ ಸ್ತ್ರೀಯರೆಲ್ಲೂ ಕೂಡ ಕೆಲವು ಲಕ್ಷಣ 32 ಉಂಟಂತಲ್ಲ, ಕಾಲು ಕೆಂಪಿರಿದು ಒಂದು ಲಕ್ಷಣ, 32ರಲ್ಲಿ ಒಂದು ಲಕ್ಷಣ ಅಂಥದ್ದೆಲ್ಲ ಇತ್ತು ಅಂತ ಹೇಳಿದರೆ ಅವರೆಲ್ಲ ದೇವತಾ ಒಂದು ಅಂಶ ಇದ್ದವರು ಅಂತ ನಾವು ತಿಳ್ಕೊಳ್ಬೋದು. ಅಂದರೆ ಅಷ್ಟು ಶ್ರೇಷ್ಠವಾದ ಕ್ಷೇತ್ರದಲ್ಲಿ ಹೋಗಿದ್ದಾನೆ, ರುದ್ರ ಹೋಗಿದ್ದಾನೆ ಅಂತ ನಾವು ತಿಳಿಬೋದು. ಇಷ್ಟು ಹೇಳ್ತಾರೆ. ಇನ್ನು ವಾರಾಣಸಿ ಬಗ್ಗೆ ತುಂಬ ವರ್ಣನೆ ಮಾಡ್ತಾರೆ. ಹಾಗೆ ಹೇಳ್ತಾನೆ, ಇಷ್ಟು ಯಾರು ವರ್ಣನೆ ಮಾಡ್ತಾ ಇರುವಂಥದ್ದು, ಅಲ್ಲಿ ನಮ್ಮ ಯೋಗಶಾಹಿ ಇರುವ ಕ್ಷೇತ್ರವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಪುಂಡರೀಕಾಕ್ಷ. ಹಾಗೆ ಹೇಳ್ತಾನೆ, ಈದೃಶಾಯಾಮ್ ಸುರೇಶೇನ ವಾರಾಣಸ್ಯ ಮಹಾಶ್ರಮೆ ವಸತೆ ಭಗವನ್ಲೋಲಃ ಸರ್ವಪಾಪ ಹರಹ ರವಿಹಿ ಅಂತ ಪುಲಸ್ತ್ಯರು ಹೇಳ್ತಾರೆ. ಇಂಥ ಕ್ಷೇತ್ರದಲ್ಲಿ ಯಾರಿದ್ದಾರೆ ಕೇಳಿದರೆ ಸುರೇಶಾನ ಎಲ್ಲರಿಗೂ ಒಡೆಯನಾದಂತಹ ರವಿ, ಸರ್ವಪಾಪ ಹರಹ ರವಿ, ಎಲ್ಲ ಪಾಪಗಳನ್ನು ಹರಣೆ ಮಾಡುವಂತಹ ರವಿ ಇದ್ದಾನೆ ಅಂತ. ರವಿ ಅಂದರೆ ಸೂರ್ಯನ ಕೇಳಿದರೆ, ರವಿ ಅಂದರೆ ಸೂರ್ಯ ಅಲ್ಲ, ಮುಖ್ಯವಾಗಿ ರವಿ ಶಬ್ದಕ್ಕೆ ಅರ್ಥ ಅಂತ ಕೇಳಿದರೆ ರವಿ ಅಂತ ಹೇಳಿದರೆ ರವ ಶಬ್ದವು ಅಂತ ಧಾತು ಹೇಳುವಂಥದ್ದು, ಅಂದರೆ ಶಬ್ದ ಮಾಡುವಂಥದ್ದು ಅಂತ. ಅಂದರೆ ರಾವಯತಿ ಅಂದರೆ ಮುಖ್ಯವಾಗಿ ಈ ಎಲ್ಲ ಶಬ್ದ ಪ್ರಪಂಚ ಏನಿದೆ, ಶಬ್ದ ಪ್ರಪಂಚ ಏನು ಹೇಳ್ತೇವೋ, ಹೇಳ್ತಾರಲ್ವಾ, ಒಂದೊಂದು ಶಬ್ದ ಕೂಡ, ಒಂದು ಅಕ್ಷರ ಕೂಡ ಎಲ್ಲ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ ಅಂತ ಹೇಳ್ತಾರೆ. ಒಂದು ಹಲ್ಲಿ ಏನು ಲೊಚಗುಡ್ತದೆ ಉಂಟಲ್ವಾ, ಅದು ಕೂಡ ಭಗವಂತನನ್ನೇ ಹೇಳ್ತದೆ ಅಂತ. ಅದು ಹೇಗೆ ಕೇಳಿದರೆ ಹಲ್ಲಿ ಏನು ಹೇಳ್ತದೆ, ಅಲ್ಲ ನೀವು ಹಲ್ಲಿ ನಿಮ್ಗೆ ಎಂಥ ತಲೆ ಸರಿ ಉಂಟ ಕೇಳ್ತಾರೆ, ಹಲ್ಲಿ ಎಂದು ಲೊಚಗುಟ್ಟಿದೆ ಅದು ಭಗವಂತನ ಮಾತಾಡ್ತದೆ ಅಂತ ಹೇಳ್ತೀರಲ್ಲ, ಅದು ಹೇಗೆ ಕೇಳಿದರೆ ನಾವೇ ನೋಡ್ತೇವೆ ಅಲ್ಲಿ ಏನು ಕೊಡ್ತದೆ, ಲೊಚಗುಡ್ತದೆ, ಅದೆಂತ ಅಂತ ಲೊಚಗುಡ್ತದೆ ಅಲ್ವಾ, ಅದೇನು ಭಗವಂತ ಹೇಳ್ತದೆ ಕೇಳಿದರೆ ನಾವೇ ನೋಡಿ ಏನೋ ಅದ್ಭುತವನ್ನು ನೋಡಿದ ಮೇಲೆ ಏನೋ ನಾವು ಲೊಚಗುಡ್ತೇವೆ, ಒಂದು ಏನಪ್ಪ ಇದು ಅಂತ. ಅಂದರೆ ಏನು ಅದ್ಭುತವನ್ನು ನೋಡಿದ ಮೇಲೆ ಆ ಹಲ್ಲಿ ಆ ಭಗವಂತನ ಅದ್ಭುತವನ್ನು ನೋಡಿ ಲೊಚಗುಡ್ತಾ ಇದೆ ಅಂತ ಆಚಾರ್ಯರು ಮಧ್ವರು ಇದನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಎಲ್ಲ ಶಬ್ದಗಳಿಂದ ಎಲ್ಲ ವಾಂಗ್ಮಯದಿಂದ ವಾಚ್ಯನಾದವನು ಯಾರು, ಅವನು ರವಿ. ಅದು ಯಾರು, ಆ ಸಾಕ್ಷಾತ್ ನಾರಾಯಣ. ಹಾಗಾಗಿ ಆ ಸಾಕ್ಷಾತ್ ನಾರಾಯಣ ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ರಾ ಅಂತ ಹೇಳಿದರೆ ಆನಂದ ಅಂತ, ರಾ ಆನಂದೇ, ವಾ ಅಂತ ಹೇಳಿದರೆ ಜ್ಞಾನ, ಜ್ಞಾನಾನಂದ ಸ್ವರೂಪ ಅಂತ. ನಮ್ದೆಲ್ಲ ಪಂಚಭೂತಾತ್ಮಕವಾದ ಸ್ವರೂಪ, ಮಣ್ಣು ನೀರು ಗಾಳಿ ಆಕಾಶ ಬೆಂಕಿ ಸೇರಿರುವ ಸ್ವರೂಪ. ಆದರೆ ಭಗವಂತನದ್ದೆಂತಹ ಸ್ವರೂಪ ಅಂತ ಕೇಳಿದರೆ ಜ್ಞಾನಾನಂದ ಸ್ವರೂಪ ಅಂತ ಹೇಳುವಂಥದ್ದು. ಅಂದರೆ ಅದನ್ನು ಹೇಗೆ ನೀವು ಡಿಫೈನ್ ಮಾಡ್ತೀರಾ, ಅದನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರ ಹೇಳಿದ್ರೆ ನಮಗೆ ಯಾವಾಗ ಯೋಗ್ಯತೆ ಸಿಗ್ತದೋ ಆವಾಗ ನಾವು ನೋಡಬಹುದು. ಮುಖ್ಯವಾಗಿ ಹೇಳುವಂಥದ್ದು ಜ್ಞಾನಾನಂದ ಸ್ವರೂಪ ಅಂತ. ಅಂತಹ ರವಿ ಅಲ್ಲಿದ್ದಾನೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ದಶಾಶ್ವಮೇಧಂ ಯತ್ ಪ್ರೋಕ್ತಂ ಮದಂಶೋ ಯತ್ರ ಕೇಶವಃ ತತ್ರ ಗತ್ವಾ ಸುರಶ್ರೇಷ್ಠ ಪಾಪಮೋಕ್ಷಂ ಅವಾಪ್ಸಸಿ. ನಿಮಗೆ ಏನು ಪಾಪ ಬಂತು ರುದ್ರ, ನಿನಗೆ ಬ್ರಹ್ಮನ ತಲೆಯನ್ನು ಕಡ್ದು ಒಂದು ಪಾಪ ಬಂತಲ್ವ, ಬ್ರಹ್ಮಹತ್ಯೆ ಬಂತಲ್ವಾ, ಆ ಪಾಪ ನೀನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಕೇಳಿದರೆ ನೀನು ಅಲ್ಲಿ ನನ್ನ ಅಂಶನಾಗಿರುವ ಕೇಶವನ ಹತ್ರ ಹೋಗಿ ಅಲ್ಲಿ ನೀನು ಹೋಗು, ಅವನ ನೀನು ಉಪಸತ್ತಿಯನ್ನು ಮಾಡು, ಅವನ ಸ್ತುತಿಯನ್ನು ಮಾಡು, ಆಗ ನಿನ್ನ ಪಾಪ ಹರಣೆ ಆಗ್ತದೆ ಅಂತ ಪುಂಡರೀಕಾಕ್ಷ ಹೇಳ್ತಾನೆ. ಹೀಗ ಇತ್ಯೇವ ಮುಕ್ತಃ ಗರುಡಧ್ವಜೇನ ವೃಷಧ್ವಜಸ್ಥಂ ಶಿರಸಾ ಪ್ರಣಮ್ಯ ಜಗಾಮ ವೇಗಾದ್ ಗರುಡೋ ಯಥಾಸೌ ವಾರಾಣಸೀಂ ಪಾಪ ವಿಮೋಚನಾಯ. ವಾರಾಣಸಿಗೆ ಹೋಗ್ತಾನಂತೆ. ಅಲ್ಲಿ ಹೇಗೆ ಹೋಗಿ ಗತ್ವಾಸು ಪುಣ್ಯಾಂ ನಗರೀಂ ಸುತೀರ್ಥಾಂ ದೃಷ್ಟ್ವಾಚ ಲೋಲಂ ಸದಶಾಶ್ವಮೇಧಂ ಸ್ನಾತ್ವಾಚ ತೀರ್ಥೇಶು ವಿಮುಕ್ತ ಪಾಪ ಸಾ ಕೇಶವಂ ದ್ರಷ್ಟುಂ ಉಪಾಜಗಾಮ ಅಂತ. ಅಲ್ಲಿ ವಾರಾಣಸಿಯಲ್ಲಿ ಏನೆಲ್ಲ ನದಿಗಳಂತ ಹೇಳಿದ್ರು ಆ ಎಲ್ಲ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಕೇಶವನ ಹತ್ರ ಹೋಗ್ತಾನಂತೆ, ಅವನ ಹತ್ರ ನೋಡ್ಲಿಕ್ಕೆ ಹೋಗ್ತಾನಂತೆ. ಕೇಶವಂ ಶಂಕರ ದೃಷ್ಟ ಪ್ರಣಿಪತ್ಯದಂ ಅಬ್ರವೀತ್ ತತ್ಪ್ರಸಾದಾತ್ ಹೃಷಿಕೇಶ ಬ್ರಹ್ಮಹತ್ಯಾ ಕ್ಷಯಂ ಗತ ಅಂತ ಹೇಳ್ತಾನಂತೆ. ಹೇ ಕೇಶವ, ಹೇ ಹೃಷಿಕೇಶ, ನಿನ್ನ ಏನು ಅನುಗ್ರಹ ಉಂಟು ಅದರಿಂದ ನನಗೆ ಏನು ಇದ್ದದ್ರಲ್ಲೇ ದೊಡ್ಡ ಪಾಪ ಅಂತ ಕರೆಯಿಸಲ್ಪಡುವಂತಹ ಬ್ರಹ್ಮಹತ್ಯೆ ಅಂತ ಏನಿದೆಯೋ ಅದು ಕ್ಷಯವಾಯಿತು, ಹೋಯಿತು ಅಂತ ಹೇಳ್ತಾರಂತೆ. ಅದೇನು ಹೃಷಿಕೇಶ ಅಂತ ಹೇಳಿದರು. ಹೃಷಿಕೇಶ ಅಂದರೆ ಏನು ಕೇಳಿದರೆ ಅದೇ ಹೃಷಿಕಾಣಾಮಿಂದ್ರ ಹೃಷಿಕೇಶ ಅಂತ. ಅಂದರೆ ಹೃಷಿಕ ಅಂತ ಹೇಳಿದರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಯಾರು ಒಡೆಯನು ಅವನು ಹೃಷಿಕೇಶ. ಅದಕ್ಕೆ ನಮ್ಮ ಕಣ್ಣಿದೆ, ನಮ್ಮ ಕಿವಿ ಇದೆ, ನಮ್ಮ ಬಾಯಿ ಇದೆ, 5 ಇಂದ್ರಿಯ, ಪಂಚೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಅಂತ ಹೇಳ್ತೇವೆ. ಅದಕ್ಕೆ ನೀವು ಏನು ಅವನನ್ನೆಂತ ಒಡೆಯ ಅಂತ ಹೇಳ್ತೀವಿ, ನಾವಲ್ಲ ಒಡೆಯವರು. ನಮ್ಮ ಕಣ್ಣಿದೆ, ನಾವು ಒಡೆಯರಲ್ವ, ನೀವು ದೇವರಿಗೆ ಒಡೆಯ ಅಂತ ಹೇಳ್ತಿರೋದಲ್ವ ಕೇಳಿದರೆ ನಾವು ಯೋಚನೆ ಮಾಡುವ ನಾವು ಒಡೆಯವರು ಹೌದಾ ಅಂತ. ನಾವು ಅಂದ್ಕೊಂಡಿರ್ತೇವೆ ಇವತ್ತು ಸರಿಯಾದ ಸಮಯಕ್ಕೆ ಪಾರಾಯಣವನ್ನು ಶುರು ಮಾಡಬೇಕು, ಇಷ್ಟು ಸಮಯಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡಬೇಕು ಅಂತ. ಹೋಗ್ಲಿಕ್ಕೆ ಆಗ್ತದಾ? ಏನು ಆಗನಿಸ್ತದೆ, ಇವತ್ತು ಬೇಡ, ಇವತ್ತು TV ನೋಡುವ ಮನೇಲಿ ಕೂತ್ಕೊಂಡು. ನಮ್ಮ ಮಾತೇ ಕೇಳುವುದಿಲ್ಲ. ಹಾಗೆ ನಾವು ಒಡೆಯರು ಹೌದಾ? ನಾವಲ್ಲ.
ಅದಕ್ಕೆ ಹೇಳ್ತಾರೆ, ಭಗವಂತ ನಿಮಗೆ ನಿಮ್ಮ ಕಣ್ಣಿಗೆ ನೋಡಬೇಕು ಅಂತ ಅವನಿಚ್ಛೆ ಪಟ್ಟರೆ ನಾವು ನೋಡ್ಬೋದು. ನಾನು ಹೋಗ್ತೇನಪ್ಪ, ನಾನು ದಿನ ಹೋಗ್ತೇನೆ, ನನ್ನದೇ ತಾಕತ್ತಂತ ಏನಿಲ್ಲ. ಅದು ಕೆಲವು ನಮಗೆ ಅನುಭವ ಬರ್ತದೆ, ನಾವು ಅಂದ್ಕೊಂಡ್ರೂ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಜವಾಗಿ ಋಷಿಕೇಶ ಯಾರು ಕೇಳಿದರೆ ಆ ಭಗವಂತನೇ. ನಮ್ಮ ಇಂದ್ರಿಯದ ಮೂಲಕ ಕೆಲಸ ಮಾಡಿಸುವವನು ಅದು ಭಗವಂತನೇ. ಹಾಗಾದರೆ ಅವನು ಋಷಿಕೇಶ ಅಂತ ಹೇಳುವಂಥದ್ದು. ಅಷ್ಟು ಹೇಳಿನೂ ಕೂಡ ಇನ್ನೊಂದು ರೀತಿಯಲ್ಲೂ ಅರ್ಥ ಮಾಡ್ಬೋದು. ಅವನು ಯಾಕೆ ಋಷಿಕೇಶ ಕೇಳಿದರೆ, ನಾವೆಲ್ಲ ಬರೀ ನಮ್ಮ ಇಂದ್ರಿಯಕ್ಕೆ ಋಷಿಕೇಶರು ಅಂದರೆ ಒಡೆಯರು, ಸ್ವಲ್ಪ ಸ್ವಾಧೀನತೆ ಇದೆ ಅಂತ. ಎಲ್ಲರ ಇಂದ್ರಿಯಕ್ಕೆ ಯಾರು ನಾವು ಒಡೆಯರಾಗಲಿಕ್ಕೆ ಸಾಧ್ಯ ಉಂಟು? ಸಾಧ್ಯ ಇಲ್ಲ. ಹಾಗಾಗಿ ಯಾರು ಕೇಳಿದರೆ ಅದು ಋಷಿಕೇಶ, ಭಗವಂತ ಮಾತ್ರ ಆಗಲಿಕ್ಕೆ ಸಾಧ್ಯ. ಹಾಗೆ ಹೇಳ್ತಾನೆ, ನಿನ್ನ ಪ್ರಸಾದದಿಂದ ನನ್ನ ಎಲ್ಲ ದೋಷಗಳು ಹರಣ ಆಯಿತು. ನೇದಂ ಕಪಾಲಂ ದೇವೇಶ ಮಧ್ಯಸ್ಥಂ ಪರಿಮುಂಚತಿ ಕಾರಣಂ ವೇದ್ಮಿನ ಚ ತದೇತನ್ ಮೇ ವಕ್ತುಮರ್ಹಸಿ ಅಂತ. ಇಷ್ಟ ಆದರೂ ಕೂಡ ಕಪಾಲ ಮಾತ್ರ ಹೋಗಲಿಲ್ಲ ಅಲ್ವಾ ದೇವೇಶ ಅಂತ ಕೇಳ್ತಾರೆ. ನನ್ನ ಏನು ಕಪಾಲ ಉಂಟಲ್ಲ ನನ್ನ ಕೈಯಲ್ಲಿ, ಅದು ಮಾತ್ರ ಇನ್ನು ಬಿಡ್ಲೇ ಇಲ್ಲ, ಅದಕ್ಕೆ ಏನು ಕಾರಣ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಅವನು ರುದ್ರ ಹೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ಆ ಯೋಗಶಾಹಿ ಹೇಳ್ತಾನಂತೆ, ಮಹಾದೇವ ವತಶ್ರುತ್ವ ಕೇಶವೋ ವಾಕ್ಯಮಬ್ರವೀತ್ ವಿದ್ಯತೆ ಕಾರಣಂ ರುದ್ರ ತತ್ಸರ್ವಂ ಕಥಯಾಮಿತೆ ಯೋಸೋ ಮಮಾಗ್ರತೋ ದಿವ್ಯೋ ಸದಃ ಪದ್ಮೋತ್ ಉತ್ಪಲೈರ್ಯುತಃ ಏಷ ತೀರ್ಥವರಃ ಪುಣ್ಯಃ ದೇವಗಂಧರ್ವ ಪೂಜಿತಃ ಏತಸ್ಮಿನ್ ಪ್ರವರೇ ತೀರ್ಥೆ ಸ್ನಾನಂ ಶಂಭೋ ಸಮಾಚರ ಸ್ನಾತಮಾತ್ರಸಿ ಚ ದೇವ ಕಾಪಾಲಂ ಪರಿಮೋಕ್ಷತಿ ಅಂತ. ರುದ್ರ, ಏನು ಭಯ ಪಡಬೇಡ, ನೀನು ಇಲ್ಲೇ ಮುಂದೆ ಒಂದು ಪದ್ಮ ಸರೋವರ ಅಂತ ಇದೆ ಅಲ್ವಾ, ಅಲ್ಲಿ ಹೋಗು. ಅಲ್ಲಿ ನೀನು ಸ್ನಾನ ಮಾಡಿದರೆ, ಅಲ್ಲಿ ನೀನು ಪುನಃ ತೀರ್ಥ ಸ್ನಾನವನ್ನು ಮಾಡಿದರೆ ನಿನ್ನ ಕೈಯಲ್ಲಿ ಏನು ಕಪಾಲ ಉಂಟಲ್ವಾ ಅದು ಕೂಡ ಹೋಗ್ತದೆ ಅಂತ. ಬ್ರಹ್ಮನನ್ನು ಕೊಂದ ಮೇಲೆ ಏನು ಕಪಾಲ ಬಂದಿತ್ತು ಅಂದರೆ, ಬ್ರಹ್ಮ ತಲೆಯನ್ನು ತೆಗೆದ ಮೇಲೆ ಏನೊಂದು ಕಪಾಲ ಬಂದಿತ್ತು, ಆ ಕಪಾಲವನ್ನು ನೀನು ಆ ನದಿಯಲ್ಲಿ ಸ್ನಾನ ಮಾಡಿದರೆ ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾಗ ಆ ಕಪಾಲಿಯಲ್ಲಿ ಹೋಗ್ತಾನಂತೆ. ಆನಂತರ ಕಪಾಲ ಮೋಕ್ಷ ಅವನಿಗೆ ಆಯ್ತಂತೆ ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ. ತತ ಕಪಾಲಿ ಲೋಕೇಚ ಖ್ಯಾತೋ ರುದ್ರ ಭವಿಷ್ಯಸಿ ಕಪಾಲ ಮೋಚನ ಇತ್ಯೇವಂ ತೀರ್ಥಂ ಛೇದಂ ಭವಿಷ್ಯತಿ ಅಂತ. ಕಪಾಲ ಮೋಚನ ತೀರ್ಥ ಅಂತಲೇ ಪ್ರಸಿದ್ಧ ಆಯ್ತಂತೆ ಅದು. ಆಗ ಪುಲಸ್ತ್ಯ ಉವಾಚ ಏವ ಮುಕ್ತ ಸುರೇಶೇನ ಕೇಶವೇನ ಮಹೇಶ್ವರ ಕಪಾಲ ಮೋಚನೆ ಸಸ್ನೋ ವೇದೋಕ್ತ ವಿಧಿನಾಮುನೆ ಸ್ನಾತಸ್ಯ ತೀರ್ಥೆ ತ್ರಿಪುರಾಂತಕಸ್ಯ ಪರಿಚ್ಯುತಂ ಹಸ್ತತಲಾತ್ ಕಪಾಲಂ ನಾಮ್ನಾ ಬಭೂವಾತ ಕಪಾಲ ಮೋಚನಂ ತತ್ತೀರ್ಥವರ್ಯಂ ಭಗವತ್ ಪ್ರಸಾದಾತ್ ಅಂತ. ಆ ಭಗವಂತನ ಪ್ರಸಾದದಿಂದ ಅದು ಅವನು ಹೇಳ್ತಾರೆ ವಿಧಿಯನ್ನು ಅನುಸರಿಸಿ, ಅಂದರೆ ಸ್ನಾನ ಮಾಡುವಾಗ ಸುಮ್ಮನೆ ಎರ್ರಬಿರಿ ಹೋಗಿ ಸ್ನಾನ ಮಾಡುವುದಲ್ಲ, ಮುಖ್ಯವಾಗಿ ನೀರಿನಲ್ಲಿ ಸ್ನಾನ ಮಾಡುವಾಗ ಈ ಒಂದು ಅನುಸಂಧಾನ ಯಾವಾಗಲೂ ಇರಬೇಕು. ಇದು ರಮಾ ತ್ರಿವಿಕ್ರಮನ ಪಾದೋದಕ ಅಂತ. ಏನೆಲ್ಲ ನಾವು ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಇದು ನೀರಂಟು ಉಂಟಲ್ವಾ, ಅದು ಮುಖ್ಯವಾಗಿ ರಮಾ ತ್ರಿವಿಕ್ರಮನ ಪಾದೋದಕ. ತ್ರಿವಿಕ್ರಮನ ಪಾದೋದಕ ಯಾಕೆ ಕೇಳಿದರೆ, ನೀರು ಆ ಗಂಗೆಯನ್ನು ಏನು ಅವನು ಬ್ರಹ್ಮಾಂಡ ಕಟಾಹಕ್ಕೆ ತನ್ನ ಉಗುರನ್ನು ಮುಟ್ಟಿಸಿದಾಗ ಅಲ್ಲಿಂದ ನೀರು ಬಂದದ್ದು, ಮುಖ್ಯವಾಗಿ ಗಂಗಾ ತೀರ್ಥ ಯಾವಾಗ ಬಂದದ್ದು ಅಂತ. ಹಾಗಾಗಿ ಆ ಗಂಗೆಯ ಸನ್ನಿಧಾನ ನಾವು ಎಲ್ಲ ತೀರ್ಥದಲ್ಲಿ ನಾವು ಅನುಸಂಧಾನ ಮಾಡಬೇಕಂಥದ್ದು. ಹಾಗಾಗಿ ಅದು ಯಾವಾಗಲೂ ಸ್ನಾನ ಮಾಡುವಾಗ ಇದು ರಮಾ ತ್ರಿವಿಕ್ರಮನ ಪಾದೋದಕ, ತ್ರಿವಿಕ್ರಮನದ್ದೇ ಅವನ ಪಾದದ ನೀರು ಅಂತ ತಿಳ್ಕೊಂಡು ಸ್ನಾನ ಮಾಡುವಂಥದ್ದು ಮುಖ್ಯ ಅಂತ. ಆ ರೀತಿಯಾಗಿ ವಿಧಿವತ್ತಾಗಿ ಸ್ನಾನ ಮಾಡಿದಾಗ ಅವನ ಕಪಾಲ ಮೋಕ್ಷ ಆಯ್ತಂತೆ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಪುಲಸ್ತ್ಯುವಾಚ ಏವಂ ಕಪಾಲಿ ಸಂಜಾತೋ ದೇವರ್ಷೇ ಭಗವಾನ್ ಹರಃ ಅನೇನ ಕಾರಣೇನಾಸೋ ದಕ್ಷೇಣ ನಿಮಂತ್ರಿತಃ ಅಂತ. ಇಷ್ಟು ಯಾಕೆ ಬಂತು ಕೇಳಿದ್ರು ನಾರದರು ಕೇಳಿದ್ರು ಪುಲಸ್ತ್ಯ, ದಕ್ಷ ಒಂದು ಯಜ್ಞವನ್ನು ಮಾಡಿದಾಗ ಎಲ್ಲರನ್ನು ಕರೀತಾನೆ, ಇವನನ್ನು ಮಾತ್ರ ಯಾಕೆ ಕರೀಲಿಲ್ಲ, ಅವ ಏನು ತಪ್ಪು ಮಾಡಿದ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಏನು ತಪ್ಪು ಮಾಡಿದ ಕೇಳಿದರೆ ಅವನು ಕಪಾಲಿ ಎನ್ನುವ ಕಾರಣದಿಂದ ಕರೀಲಿಲ್ಲ ಅಂತ ಹೇಳ್ತಾರೆ. ಭಾಗವತದಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿ ಬರ್ತದೆ. ಭಾಗವತದಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಅವನು ಒಂದ್ಸಲ ದಕ್ಷ ಬಂದಾಗ ಎದ್ದು ನಿಲ್ಲಿಲ್ಲ ಅಂತ ರುದ್ರನನ್ನು ಕರೀಲಿಲ್ಲ ಅಂತ. ದಕ್ಷ ದೊಡ್ಡ ಅಲ್ವಾ, ಎದ್ದು ಮಾವ ಅಲ್ವಾ, ಹೆಣ್ಣು ಕೊಟ್ಟ ಮಾವ ದಕ್ಷ, ಅವ ಅವ ಬರ್ತಾ ಇರುವಾಗ ಅವ ಎದ್ದು ನಿಲ್ಲಿಲ್ಲ ಅಂತೆ, ಅದಕ್ಕೆ ಕರೀಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದೊಂದು ಎರಡು ಕಾರಣ ಅಂತ ನಾವು ಇಟ್ಕೊಳ್ಬೇಕು, ಅದು ಒಂದು ಕಾರಣ ಇದು ಒಂದು ಕಾರಣ ಅಂತ. ಆದರೆ ಇಲ್ಲಿ ಸ್ವಲ್ಪ ದಕ್ಷ ನಿಜವಾಗಿ ಅವ ಪಾಪ ಮೋಚನೆ ಆಗಿದೆ ರುದ್ರನದ್ದು. ಆದರೂ ಕೂಡ ಅದೇ ಪುನಃ ಪಾಪ ಮೋಚನೆ ಆದರೂ ಕೂಡ, ಪಾಪ ಹೋದರೂ ಕೂಡ ಪುನಃ ಅದನ್ನೇ ಇಟ್ಕೊಂಡು ಕರೀಲಿಲ್ಲ ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಅದು ರುದ್ರ ಏನು ಆ ರೀತಿಯಾಗಿ ಮಾಡಿದರೂ ಕೂಡ ಅವನು ಪುನಃ ಕರೀಲಿಲ್ಲ. ಆಗ ಕಪಾಲಿ ಜಾಯ ಅಂತ, ಅಂದರೆ ಕಪಾಲಿಯ ಮಗಳು ಹೆಂಡತಿ ಅಂತ, ಅಂದರೆ ರುದ್ರನ ಹೆಂಡತಿ ಸತೀದೇವಿ ಅಂತ ತನ್ನ ಮಗಳನ್ನು ಯಜ್ಞಕ್ಕೆ ಕರೀಲಿಲ್ಲ ಅಂತೆ.
ಅಳಿಯ ಆಗುದಿಲ್ಲ ಅಂತ ಅಳಿಯನ ಹೆಂಡತಿ ಅಂದರೆ ಮಗಳನ್ನು ಕೂಡ ಯಜ್ಞಕ್ಕೆ ಕರೀಲಿಲ್ಲ. ಅಷ್ಟು ದೊಡ್ಡ ಯಜ್ಞ ಮಾಡ್ತಾ ಇದ್ದಾನೆ, ಇದ್ದವರನ್ನೆಲ್ಲ ಕರೆದಿದ್ದಾನೆ, ಆದರೂ ಕೂಡ ಮಗಳನ್ನು ಅಳಿಯನನ್ನು ಕರೀಲಿಲ್ಲ ಅಂತೆ. ಹಾಗೆ ಹೇಳ್ತಾರೆ, ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ. ಯಜ್ಞ ಪ್ರಾರಂಭವಾಗಿದೆ. ಆಗ ಹೇಳ್ತಾರೆ, ಏತಸ್ಮಿನ್ ನಂತರೇ ದೇವೀಂ ದ್ರಷ್ಟುಂ ಗೌತಮ ನಂದಿನಿ ಜಯ ಜಗಾಮ ಶೈಲೇಂದ್ರಂ ಮಂದರಂ ಚಾರುಕಂದರಂ ಅಂತ. ಅಲ್ಲಿ ರುದ್ರ ಎಲ್ಲಿದ್ದ ಕೇಳಿದ್ರೆ ಮಂದರ ಪರ್ವತದಲ್ಲಿದ್ದ. ನಿನ್ನೆ ಬಂದಿತ್ತು, ಮಂದರ ಪರ್ವತದಲ್ಲಿ ಇದ್ದಂಥದ್ದು ರುದ್ರ. ಆ ರುದ್ರ ಮಂದರ ಪರ್ವತಕ್ಕೆ ಬಂದಾಗ ಅಲ್ಲ, ಒಬ್ಬಳು ಜಯ ಅಂತ. ಜಯ ಯಾರು ಕೇಳಿದರೆ ಸತೀದೇವಿ ಯಾರಿದ್ದಾಳೋ, ಸತಿ ದಕ್ಷನ ಮಗಳಲ್ವಾ, ಹಾಗೇನೆ ದಕ್ಷ ಇನ್ನೊಬ್ಬಳು ಮಗಳಿದ್ದಾಳೆ. ಯಾರು ಅದಕ್ಕೆ ಅಹಲ್ಯ. ನಾವು ಅಹಲ್ಯ ಗೌತಮರಂತ ಏನು ಕೇಳ್ತೇವೆ ಅದೇ ಅಹಲ್ಯ. ಆ ಅಹಲ್ಯಗೆ 3 ಜನ ಮಕ್ಕಳು, ಅದರಲ್ಲಿ ಒಬ್ಬಳು ಜಯ ಅಂತ. ಆ ಜಯ ಚಿಕ್ಕಮ್ಮ ಆಗ್ತಾಳೆ. ಯಾರು ಸತೀದೇವಿ ಚಿಕ್ಕಮ್ಮ ಆಗ್ತಾಳೆ. ಚಿಕ್ಕಮ್ಮನನ್ನು ನೋಡಬೇಕು ಅಂತ ಆ ಜಯ ಹೋಗ್ತಾಳಂತೆ ಅಲ್ಲಿಗೆ, ಆ ಮಂದರ ಪರ್ವತಕ್ಕೆ. ಅಲ್ಲಿ ಹೋದ್ಮೇಲೆ ತಾಮಾಗತಾಂ ಸತೀ ದೃಷ್ಟ ಜಯಾಮೇಕಾಂ ಉವಾಚ ಕಿಮರ್ಥಂ ವಿಜಯನಾಗ ಜಯಂತಿ ಚಾಪರಾಜಿತ ಅಂತ. ಇನ್ನು ವಿಜಯ ಮತ್ತು ಜಯಂತಿ ಅಂತ 3 ಜನ ಹೆಣ್ಮಕ್ಳು ಅಂತ ಹೇಳಿದ್ದೆ ಅಲ್ಲ. ಯಾರೆಲ್ಲ ಕೇಳಿದ್ರೆ ಜಯ, ವಿಜಯ, ಜಯಂತಿ ಅಂತ. ನೀನು ಮಾತ್ರ ಬಂದಿಲ್ವ ಜಯ, ನೀನು ಯಾಕೆ ಮಾತ್ರ ಬಂದಿ? ನೀನು ಒಟ್ಟಿಗೆ ಇಬ್ರು ಬರ್ತಾರಲ್ಲ, ನಿನ್ನ ಅಕ್ಕ ತಂಗಿಯರು ಬರ್ತಾರಲ್ವಾ, ಯಾಕೆ ಬರಲಿಲ್ಲ? ಜಯಂತಿ ಮತ್ತೆ ವಿಜಯ ಯಾಕೆ ಬರಲಿಲ್ಲ ಅಂತ ಕೇಳ್ತಾರಂತೆ. ಆಗ ಹೇಳ್ತಾಳಂತೆ, ಸಾದೇವಿಯ ವಚನಂ ಶ್ರುತ್ವ ಉವಾಚ ಪರಮೇಶ್ವರೀಂ ಗತಾ ನಿಮಂತ್ರಿತಾ ಸರ್ವಾಹ ಮಕೆ ಮಾತಾಮಹಸ್ಯತಾಹ ಸಮಂ ಪಿತ್ರ ಗೌತಮೇನ ಮಾತ್ರ ಚೈವಾಪ್ಯ ಹಲ್ಯಯ ಅಹಂ ಸಮಾಗತ ದ್ರಷ್ಟುಂ ತ್ವಾಂ ತತ್ರ ಗಮನೋತ್ಸುಕ ಅಂತ. ಅಲ್ಲ, ನಿಂಗೆ ಗೊತ್ತಿಲ್ವಾ? ಮಾತಾಮಹ ಅಂದರೆ ಅಮ್ಮನ ಅಪ್ಪ, ಗೌತಮ್ ಅಮ್ಮ ಅಂದರೆ ಅಹಲ್ಯ, ಅಮ್ಮನ ಅಪ್ಪ. ಮಾತಾಮಹ ಅಂದರೆ ಅಜ್ಜ ಅಂತ, ಅಮ್ಮನ ಅಪ್ಪ ಅಂತ. ಅಲ್ಲ, ಮಾತಾಮಹನ ಅಂದರೆ ಅಷ್ಟು ದೊಡ್ಡ ಯಜ್ಞ ಆಗ್ತಾ ಇದೆ, ಅದಕ್ಕೆಲ್ಲ ಹೋಗಿದಾರಲ್ವಾ, ನಿಂಗೆ ಗೊತ್ತಿಲ್ವಾ? ನೀನು ಹೊರಟಿದ್ದಿ, ನಿನ್ನೊಟ್ಟಿಗೆ ನಾನು ಹೋಗ್ತೇನೆ ಅಂತ ನೀನು ಕರ್ಕೊಂಡು ಬರ್ಲಿಕ್ಕೆ ಬಂದದ್ದು, ಎಲ್ಲ ಒಟ್ಟಿಗೆ ಹೋಗುವ ನಾವು ಅಂತ. ನಿಂಗೆ ಗೊತ್ತಿಲ್ವಾ ಅಂತ ಕೇಳ್ತಾಳಂತೆ. ಆಗ ಕಿಂತ್ವನ ವ್ರಜಸೇ ತತ್ರ ತಥಾ ದೇವೋ ಮಹೇಶ್ವರ ನಾಮಂತ್ರಿತಾಸಿ ವ್ರತಾತೇನ ಉತ ಅಹೋಸ್ವಿದ್ ವ್ರಜಿಷ್ಯಸಿ. ಅಯ್ಯೋ ಅಲ್ಲ, ನೀನು ಮತ್ತೆ ನಿನ್ನ ಗಂಡ ಬರುವುದಿಲ್ವೇ ಈಗ? ಅಯ್ಯೋ ನಿನ್ನನ್ನೇ ಕರಲಿಲ್ಲ, ಇದೆಂತ ಆಶ್ಚರ್ಯ, ಅಹೋ ಆಶ್ಚರ್ಯವೇ ಅಂತ ಜಯ ಹೇಳ್ತಾಳಂತೆ. ಅವಳು ಹೇಳಿ ಶುರು ಮಾಡ್ತಾಳೆ, ಯಾರೆಲ್ಲ ಬಂದಿದ್ದಾರೆ ಅಂತ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಇದ್ದ ದ್ವಾದಶ ಆದಿತ್ಯರಂತೆ ಎಲ್ಲ ಹೇಳ್ತಾರೆ. ಮಾತೃಶ್ವಸ ಶಶಾಂಕಶ್ಚ ಸಪತ್ನೀಕ ಗತಃ ಕೃತಂ ಎಲ್ಲ ಚತುರ್ದಶೇಶು ಲೋಕೇಶು 14 ಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಕರೆದಿದ್ದಾನೆ, ಎಲ್ಲರನ್ನು ಕರೆದಿದ್ದಾನೆ, ನಿಮ್ಮ ಇಬ್ಬರನ್ನು ಕರೀಲಿಲ್ಲ. ಹಾಗಾದ್ರೆ ಅಯ್ಯೋ ಇದೆಂತ ಆಶ್ಚರ್ಯ ಅಂತ ಅವ್ರು ಕೇಳ್ತಾಳಂತೆ. ಇಸಾಕ ಅದು ಮೊದಲಿಗೆ ಬೇಜಾರಾಯಿತು, ಅದರ ಮೇಲೆ ತುಪ್ಪ ಹಸೋದಾಗಾಯ್ತು ಅವಳಿಗೆ. ಕರೀಲಿಲ್ಲ ಅಂದರೆ ಬೇಜಾರು, ಅದು ಬಿಟ್ಟು 14 ಲೋಕದಲ್ಲಿ ಎಲ್ಲರನ್ನೂ ಕರೆದಿದ್ದಾರೆ, ನಮ್ಮಿಬ್ಬರನ್ನು ಕರೀಲಿಲ್ಲ ಅಂತ ಅದು ಬೆಂಕಿ ತುಪ್ಪ ಸುರಿದಾಗಾಯ್ತು ಅವಳಿಗೆ. ತುಂಬ ಬೇಜಾರಾಗ್ತದೆ ಅಂತ ಹೇಳ್ತಾರೆ. ಜಯಾಯ ತದ್ವಚಃ ಶ್ರುತ್ವ ವಜ್ರಪಾತ ಸಮಂಸತಿ ಮನ್ಯುನ ಅಭಿಪ್ಲುತ ಬ್ರಹ್ಮನ್ ಪಂಚತ್ವಂ ಅಗಮತ್ತತಃ ಅಂತ. ಅಂದರೆ ಆ ಜಯ ಮಾತನ್ನು ಕೇಳಿ ಅವಳಿಗೆ ಬೇಜಾರಲ್ಲಿ ಅಲ್ಲೇ ಪ್ರಾಣವನ್ನೇ ತ್ಯಾಗ ಮಾಡಿಬಿಡ್ತಾಳಂತೆ. ಇದು ಸ್ವಲ್ಪ ನಮಗೆ ಆಶ್ಚರ್ಯ ಆಗ್ತದೆ. ಭಾಗವತದಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಅವಳ ಬೇಸರದಲ್ಲಿ ಅಲ್ಲಿ ಆ ಹೆಜ್ಜೆ ಎಲ್ಲಿ ಮಾಡ್ತಾ ಇರ್ತಾನೆ ಅಲ್ಲಿಗೆ ಹೋಗಿ ಅಲ್ಲಿ ಯೋಗಾಗ್ನಿಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಲು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ ಅಲ್ಲೇ ಪ್ರಾಣವನ್ನು ಬಿಡ್ತಾಳೆ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಅಂದರೆ ಮುಖ್ಯವಾಗಿ ಏನು ಕೇಳಿದರೆ, ಅಂದರೆ ಅವಳಿಗೆ ಅಷ್ಟು ಬೇಜಾರಾಯ್ತಂತ. ಆ ಬೇಜಾರಾಗಿ ಅಲ್ಲೇ ಅರ್ಧ ಪ್ರಾಣ ಹೋಗಿ ಬಿಟ್ಟಿದೆ ಅವಳದ್ದು. ಸತೀದೇವಿಯದ್ದು ಬೇಜಾರಲ್ಲಿ ಅಲ್ಲೇ ಅರ್ಧ ಪ್ರಾಣಿ ಹೋಗಿಬಿಟ್ಟೆ. ಅದನ್ನು ಇಲ್ಲಿ ಹೇಳಿದರು. ಭಾಗವತದಲ್ಲಿ ಏನು ಹೇಳಿದ್ರು ಕೇಳಿದರೆ, ಆ ನಂತರ ಪೂರ್ಣವಾಗಿ ದೇಹವನ್ನು ಎಲ್ಲಿ ತೆಗೆದ್ಲು ಕೇಳಿದರೆ ಅಲ್ಲಿ ತೆಗೆದ್ಲು ಅಂತ ನಾವು ಹೇಳ್ತೇವೆ. ನನಗೆ ಸತ್ತಾಗ ಆಗ್ತಾ ಇದೆ ಅಂತ ನಾವು ಹೇಳ್ತೇವೆ. ಅಂದರೆ ಎಂತ ಕೇಳಿದರೆ ಅಷ್ಟು ಬೇಸರವಾಗಿದೆ ಅಂತ. ಬೇಸರದಲ್ಲಿ ನಾವು ಆ ಮಾತನ್ನು ಹೇಳ್ತೇವೆ. ಆ ಮಾತನ್ನು ಇಲ್ಲಿ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಅಲ್ಲೇ ಪ್ರಾಣವನ್ನು ತೆಗೆದು ಬಿಡ್ತಾಳಂತೆ. ಆಗ ಜಯಾಮೃತಾಂ ಸತೀಂ ದೃಷ್ಟ ಕ್ರೋಧಶೋಕ ಪರಿಪ್ಲುತ ಮುಂಚತಿ ವೀರ ನೇತ್ರಾಭ್ಯ ಸಸ್ವರಂ ವಿಲಲಾಪಃ ಅಂತ. ಏನು ಕೇಳಿದರೆ, ಆ ಜಯೆ ಆ ಪಾರ್ವತಿ ಸತೀದೇವಿ ಮೃತಳಾದದನ್ನು ನೋಡಿ ತುಂಬ ಬೇಜಾರು ಪಡ್ತಾಳಂತೆ. ತುಂಬ ಅಲ್ಲೇ ತುಂಬ ನೇತ್ರಗಳಿಂದ ತುಂಬ ನೀರು ಸುರಿಸ್ತಾಳಂತೆ. ಆಕ್ರಾಂತಿತ ಧ್ವನಿಂ ಶ್ರುತ್ವ ಶೂಲಪಾಣಿ ತ್ರಿಲೋಚನಃ ಆಹ ಕಿಮೇಜ ರೀತಿ ಇತ್ಯುಕ್ತ ಜಯಾಭ್ಯಾಸ ಉಪಾಗತಃ ಅಂತ. ಆಗ ಈ ದೊಡ್ಡ ಬೊಬ್ಬೆ ಹಾಕ್ತಾ ಇದ್ದಾಳೆ, ಜೋರು ಬೊಬ್ಬೆ ಹಾಕ್ತಾ ಇದ್ದಾಳೆ. ಆಗ ಇದು ಸ್ವರ ಯಾರಿಗೆ ಕೇಳ್ತದೆ? ಈಗ
ರುದ್ರನಿಗೆ ಕೇಳಿದಲ್ಲಿ, ಏನು ಬೊಬ್ಬೆ ಯಾಕೆ ಆಗ್ತಾ ಇದ್ದಾಳೆ ಇವಳು, ಈ ಥರ ಜಯ ಬಂದವಳು ಯಾಕೆ ಈ ಥರ ಬೊಬ್ಬೆ ಆಗ್ತಾ ಇದ್ದಾಳೆ ಅಂತ ನೋಡ್ಲಿಕ್ಕೆ ಹೋಗ್ತಾನಂತೆ. ಅಲ್ಲಿ ನೋಡಿದರೆ ಆಗತೋ ದದುಷೇ ದೇವೀಂ ಲತಾಮ್ಯ ವನಸ್ಪತೆ ಕೃತ್ತಾಂ ಪರಶುನಾ ಭೂಮೌ ಶ್ಲಥಾಂಗೀಂ ಪತಿತಾಂ ಸತೀಂ ಅಂತ. ಆಗ ದೇವಿ ಒಂದು ಒಂದು ವನಸ್ಪತಿಯಿಂದ ಲತೆ, ಒಂದು ಪರಶುವಿನಿಂದ, ಒಂದು ಕೊಡಲಿಯಿಂದ ಯಾವ ರೀತಿಯಾಗಿ ತುಂಡಾಗ್ತದೋ ಆ ರೀತಿಯಾಗಿ ತುಂಡಾಗಿ ಬಿದ್ದದಂತೆ ನೋಡ್ತಾಳಂತೆ. ಆ ಸತಿದೇವಿಯನ್ನು ರುದ್ರ ನೋಡ್ತಾನಂತೆ. ಒಂದು ಲತೆ ಬಿದ್ದಿದ್ದಾಳಲ್ವ ಇವಳು, ಏನಾಯಿತು ಅಂತ, ಯಾಕಿದ್ದಾಳೆ ಬಿದ್ದಿದ್ದಾಳೆ ಅಂತ ಕೇಳ್ತಾಳಂತೆ. ಅಲ್ಲ, ಜಯ ಹತ್ರ ಕೇಳ್ತಾನಂತೆ ರುದ್ರ. ಆಗ ಹೇಳ್ತಾಳಂತೆ, ಸಾ ಶಂಕರ ವಚಶ್ರುತ್ವ ಜಯ ವಚನಮಬ್ರವೀತ್ ಶ್ರುತ್ವಾ ಮಕಸ್ಥ ದಕ್ಷಸ್ಯ ಭಗಿನ್ಯಃ ಪತಿಭಿಃ ಸಹ ಆದಿತ್ಯಾದ್ಯಸ್ತಿ ಲೋಕೇಶ ಸಮಂ ಶಕ್ರಾದಿಭಿಸ್ಸುರೈಃ ಮಾತೃಶ್ವಸ ವಿಪನ್ಯೇಯಂ ಅಂತರ್ದುಃಖೇನ ದಹ್ಯತಿ ಅಂತ. ಆಗ ಜಯ ಹೇಳ್ತಾಳಂತೆ, ದಕ್ಷ ಒಂದು ಯಜ್ಞ ಮಾಡ್ತಾ ಇದ್ದಾನೆ, ಎಲ್ಲರನ್ನು ಕರೆದಿದ್ದಾನೆ, ನೀವಿಬ್ಬರನ್ನು ಕರೀಲಿಲ್ಲ, ಆ ಬೇಜಾರಿಂದಲೇ ಇವಳು ಒಳಗೆ ಬೇಜಾರು ಪಟ್ಕೊಂಡು ಸುಟ್ಟೋಗಿದ್ದಾಳೆ ಅಂತ ಹೇಳ್ತಾನಂತೆ. ಆಗ ರುದ್ರನಿಗೆ ಭಯಂಕರ ಸಿಟ್ಟು ಬರ್ತದಂತೆ. ಏತಚ್ಛುತ್ವ ವಚೋ ರೌದ್ರಂ ರುದ್ರ ಕ್ರೋಧ ಪ್ಲುತಃ ಬಭೌ ಕ್ರುದ್ಧಸ್ಯ ಸರ್ವಗಾತ್ರೇಭ್ಯೋ ನಿಶ್ಚೇರು ಸಹಸಾರ್ಚಿಷಃ ಅಂತ. ಆಗ ಆ ರುದ್ರನಿಗೆ ರೌದ್ರವಾದ ಸಿಟ್ಟು ಬರ್ತದಂತೆ. ಸಿಟ್ಟು ಬಂದು ಮೈ ಕೊಡುತ್ತಾನಂತೆ ಚೂರು. ಆಗ ಎಲ್ಲ ತನ್ನ ದೇಹದಿಂದ ಅಗ್ನಿ ಕಣಗಳು ಉತ್ಪತ್ತಿ ಆಯ್ತಂತೆ. ಆ ಅಗ್ನಿ ಕಣಗಳು ಉತ್ಪತ್ತಿಯಾಗಿ ತದಕ್ರೋಧ ತ್ರಿನೇತ್ರಸ್ಯ ಗಾತರೋಮೋ ಧ್ವವಾಹ ಮುನೆ ಗಣಾ ಸಿಂಹ ಮುಖಾಹ ಜಾತಾಹ ವೀರಭದ್ರ ಪುರೋಗಮಾಹ ಅಂತ. ಆಗ ಆ ಕಣಗಳಿಂದ, ಅಗ್ನಿ ಕಣಗಳಿಂದ ದೊಡ್ಡ ದೊಡ್ಡ ವೀರಭದ್ರನೇ ಮೊದಲಾದ ಅವನ ಗಣ, ತುಂಬ ಗಣ ಹುಟ್ಟುತ್ತದಂತೆ. ವೀರಭದ್ರನೇ ಮೊದಲಾದವರು ಅಂದರೆ ವೀರಭದ್ರ ಹೇಳಿ ರುದ್ರನದ್ದೇ ಅವತಾರ, ಏನು ವ್ಯತ್ಯಾಸ ಇಲ್ಲ. ರುದ್ರ ಹೇಗೋ ಹಾಗೆಯೇ ವೀರಭದ್ರ. ವೀರಭದ್ರ ಮತ್ತು ರುದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ವೀರಭದ್ರನೇ ಮೊದಲಾದ ಇನ್ನೂ ತುಂಬ ಜನರು ಹುಟ್ಟಿದ್ರು ಅಂತ. ಹಾಗೆ ವೀರಭದ್ರ ರುದ್ರ ಎರಡು ರೂಪ ಅಂತ ಹೇಳಿದ್ದಾರೆ ಅಷ್ಟೇ. ರುದ್ರ ಎರಡು ರೂಪ ಅಂತ ಹೇಳಿದ್ದಾನೆ, ಒಂದು ರುದ್ರ ಎನ್ನುವ ರೂಪದಿಂದ, ಇನ್ನೊಂದು ವೀರಭದ್ರ ಎನ್ನುವ ರೂಪದಿಂದ. ಆಗ ಗಣೈ ಪರಿವೃತಃ ತಸ್ಮಾತ್ ಮಂದರಾಧಿ ಮಸಾಹ್ವಯಂ ಗತ ಕನಕಲಂ ತಸ್ಮಾತ್ ಯತ್ರ ದಕ್ಷ ಅಯಜತ್ ಕ್ರತುಂ ಅಂತ. ಆಗ ವೀರಭದ್ರನೇ ಮೊದಲಾದವರು ಹೋಗ್ತಾರಂತೆ, ಯಜ್ಞ ಎಲ್ಲಿ ಆಗ್ತಾ ಇದೆಯೋ ಅಲ್ಲಿ ಹೋಗ್ತಾರಂತೆ. ಆಗ ಜಯ ಕೂಡ ಅವರೊಟ್ಟಿಗೆ ಸೇರ್ತಾಳಂತೆ, ನಾನು ಸಹ ಬರ್ತೇನೆ ಅಂತ. ಎಲ್ಲಿ ಆ ಯಜ್ಞದ ಕೋಣೆಯ ಸುತ್ತಲೂ ಎಲ್ಲರೂ ಕೂಡ ನಿಲ್ತಾರಂತೆ. ನಿಂತು ಆಗ ಬರ್ತಾ ಇದನ್ನು ನೋಡಿ ತಮ್ಮ ಆಪದಂತಂ ಸಾಹಸ ಧರ್ಮಂ ದೃಷ್ಟ್ವಾ ಗಣೇಶ್ವರ ಕರೇಣೇಕೇನ ಜಗ್ರಾಹ ತ್ರಿಶೂಲಂ ವನ್ನಿಸನ್ನಿಭಂ ಕಾರುಂಕಂಚ ದ್ವಿತೀಯೇನ ತೃತೀಯೇನ ತಮಾಗಣಾನ್ ಚತುರ್ಥೇನ ಗದಾಂ ಗೃಹ್ಯ ಧರ್ಮಂ ಅಭ್ಯದ್ರವದ್ಗಣಃ ಅಂತ ಹೇಳ್ತಾರೆ. ಅಂದರೆ ಬರ್ತಾ ಇರೋದನ್ನು ನೋಡಿ ಧರ್ಮನನ್ನು ನೋಡಿ, ಧರ್ಮ ಅಂತ ಹೇಳಿದ್ರೆ ಯಮಧರ್ಮರಾಜ. ಆ ಯಮಧರ್ಮರಾಜ ಆ ಯಜ್ಞವನ್ನು ಕಾಯ್ತಾ ಇದ್ದಂತೆ, ದ್ವಾರಪಾಲಕನಾಗಿ ಕಾಯ್ತಾ ಇದ್ದಂತೆ. ಆ ಬಂದದ್ದನ್ನು ನೋಡಿ, ಅವನನ್ನು ನೋಡಿ ಇವನು 4 ಕೈಯನ್ನು, ಅವನಿಗೆ 4 ಕೈ ಇತ್ತಂದು ಹೇಳ್ತಾರೆ. ಒಂದರಲ್ಲಿ ತ್ರಿಶೂಲವನ್ನು ಹಿಡ್ದ ಅಂತೆ, ಇನ್ನೊಂದರಲ್ಲಿ ಅದು ಬೆಂಕಿಗೆ ಸದೃಶವಾದ ತ್ರಿಶೂಲ, ಇನ್ನೊಂದರಲ್ಲಿ ಕಾರ್ಮುಕ ಅಂದರೆ ಧನುಸ್ಸನ್ನು ಹಿಡ್ದ ಅಂತೆ, ಇನ್ನೊಂದರಲ್ಲಿ ಮಾರ್ಗಣ ಬಾಣವನ್ನು ಹಿಡ್ದ ಅಂತೆ, ಇನ್ನೊಂದರಲ್ಲಿ ಗದೆಯನ್ನು ಹಿಡ್ದ ಅಂತೆ. ಹೀಗೆ 4 ಕೈಯಲ್ಲಿ ಹಿಡ್ಕೊಂಡು ಆ ಯಮನನ್ನು ಓಡಿಸಿ ಬಿಡ್ತೇನೆ ಅಂತ ಹೋಗ್ತಾ ಇದ್ದಾನೆ. ಯಜ್ಞ ಮಂದಿರಕ್ಕೆ ಹೋಗ್ತಾ ಇದ್ದಾನವ. ಅಲ್ಲಿ ತದಾ ಚತುರ್ಭುಜಂ ದೃಷ್ಟ ಧರ್ಮರಾಜೋ ಗಣೇಶ್ವರಂ ತಸ್ಥೋ ಅಷ್ಟಭುಜ ಭೂತ್ವ ನಾನಾಯುಧ ಧರೋವ್ಯಯ ಅಂತ. ಆಗ ನಿನಗೆ 4 ಕೈ ಉಂಟಾ, ಹಾಗಾಗಿ ಧರ್ಮರಾಜ ಯಮ ಇದ್ದಾನೆ, 8 ಕೈ ಬಳಕೆ ಮಾಡ್ಕೊಳ್ತಾನಂತೆ. 8 ಕೈಯಲ್ಲಿ ಇದ್ದಾಗ ಆಗ್ತದಂತೆ ಅವನಿಗೆ. 8 ಕೈಯಲ್ಲಿ 8 ಬಗೆಯಾದ ಆಯುಧಗಳಿತ್ತಂತ ಹೇಳ್ತಾರೆ. ಆಗ ಅವರಿಬ್ಬರು ಅಂದರೆ ಒಳ್ಳೆ ಯುದ್ಧ ಆಗ್ತದೆ. ಕೊನೆಗೆ ಏನಾಯ್ತಂತ ಹೇಳ್ತಾರೆ. ತತಃ ವರಾಸ್ತ್ರೈಃ ಗಣನಾಯಕೇನ ಜಿತಸ್ಸ ಧರ್ಮ ಸರಸಾ ಪ್ರಸಹ್ಯ ಪರಾಂಗುಖ ಅಭೂದ್ ವಿಮನಾ ಮುನೀಂದ್ರ ಸವೀರಭದ್ರ ಪ್ರವಿವೇಶ ಯಜ್ಞಂ ಅಂತ. ಇಬ್ಬರು ಯುದ್ಧ ಮಾಡಿದ್ರು ಕೂಡ ಕೊನೆಗೆ ಯಾರು ಗೆಲ್ತಾರೆ ಕೇಳಿದರೆ ವೀರಭದ್ರನೇ ಗೆಲ್ತಾನಂತೆ. ಅವನನ್ನು ಯಮಧರ್ಮರಾಜನನ್ನು ಸೋಲಿಸಿ ವೀರಭದ್ರ ಗೆಲ್ತಾನಂತೆ. ಗೆದ್ದಾದ್ಮೇಲೆ ದ್ವಾರಪಾಲಕನನ್ನೇ ಸೋಲಿಸಿ ಆಯಿತು. ಇನ್ನು ಯಜ್ಞ ಮಂಟಪಕ್ಕೆ ಅವನು ಒಳಗೆ ಹೋಗ್ತಾನಂತೆ. ಹೋದ್ಮೇಲೆ ಯಜ್ಞವಾಟಂ ಪ್ರವಿಷ್ಟಂ ತಂ ವೀರಭದ್ರಂ ಗಣೇಶ್ವರಂ ದೃಷ್ಟ್ವಾದ ಸಹಸಾ ದೇವಾಹ ಉತ್ತಸ್ತು ಸಾಯುಧಾ ಮುನೇ ಅಂತ. ಆಗ ಯಜ್ಞವಾಟವನ್ನು ಪ್ರವೇಶ ಮಾಡಿದ್ದನ್ನು ನೋಡಿ ಒಳಗೆ ಬಂದ್ಬಿಟ್ಟ ಅಂತ ಎಲ್ಲರಿಗೂ ಆಶ್ಚರ್ಯ ಆಯಿತು. ಎಲ್ಲರೂ ದೇವತೆಗಳೆಲ್ಲ ಎದ್ದು ನಿಂತರಂತೆ.
ಅಷ್ಟವಸುಗಳೇನು ಹೇಳ್ತೇವೋ, ಏಕಾದಶ ರುದ್ರರು ಅಂತ ಏನು ಹೇಳ್ತೇವೋ, ಇನ್ನು ದ್ವಾದಶ ಆದಿತ್ಯರು ಅಂತ ಏನು ಹೇಳ್ತೇವೋ, ವಿಶ್ವದೇವತೆಗಳು, ಸಾಧ್ಯರು. ಅಲ್ಲಿ ದ್ವಾದಶ ಆದಿತ್ಯರಲ್ಲಿ ವಿಷ್ಣು ಒಬ್ಬ ಬರಲಿಲ್ಲ ಅಂತ ತಿಳ್ಕೊಳ್ಬೋದು, ಯಾಕೆಂದರೆ ಮುಂದೆ ಪುನಃ ಬರ್ತಾನೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ವಿಷ್ಣು ಬರಲಿಲ್ಲ. ಮುಂದೆ ಸಾಧ್ಯರು, ಸಿದ್ಧಗಂಧರ್ವರು, ಯಕ್ಷರು, ಕಿಂಪುರುಷರು, ದೇವತೆಗಳಲ್ಲಿ 1000 ಬಗೆಯಾದ ಅಂದರೆ ವಿಧ ವಿಧವಾದ ಬಗೆಗಳುಂಟು. ಕಿಂಪುರುಷರು, ಸಾಧ್ಯರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಅಂದರೆ ತುಂಬ ರೀತಿಯಾಗಿ ಹೇಳ್ತಾರೆ. ಆಗ ಯಾವುದೆಲ್ಲ ಬಗೆಯಂತ ಉಂಟು ಅವರೆಲ್ಲ ಬಂದ್ರಂತೆ ಈ ವೀರಭದ್ರನಿಗೆ ಮುಗಿಸಿಬಿಡ್ತೇವೆ ನಾವು ಅಂತ. ಅದು ಕೂಡ ಏನೂ ಆಗಲಿಲ್ಲ ಅಂತೆ. ತಾನ್ ಆಪತದ ಏವಾಶು ಶಾಪಬಾಣಧರ ಗಣಃ ಅಭಿದುದ್ರ ವೇಗೇನ ಸರ್ವಾನೇವ ಶರೋತ್ಕರೈಹಿ ಅಂತ ಎಲ್ಲರನ್ನೂ ಓಡಿಸಿದ್ರಂತೆ. ಎಲ್ಲ ದೇವತೆಗಳನ್ನೇ ಓಡಿಸಿದ್ರಂತೆ. ವೀರಭದ್ರನೇ ಮೊದಲಾದ ಗಣಗಳು ಸೇರಿ ಎಲ್ಲ ದೇವತೆಗಳನ್ನೇ ಓಡಿಸಿದ್ರಂತೆ. ಮುಖ್ಯ ದೊಡ್ಡ ದೊಡ್ಡ ಶರಗಳಿಂದ ಅವರನ್ನೆಲ್ಲ ಸೋಲಿಸಿ ಬಿಟ್ರಂತೆ. ಇನ್ನು ತೇ ಶಸ್ತ್ರವರ್ಷ ಮತಲಂ ಗಣೇಶಾಯ ಸಮುಸೃಜನ್ ಗಣೇಶೋಪಿ ವರಾಸ್ತ್ರೈಸ್ತಾನ್ ಪ್ರಚಿಚ್ಛೇದ ವಿಭೇದ ಚ ಶರೈಃಶಸ್ತ್ರೈಶ್ಚ ಸತತಂ ವಧ್ಯಮಾನ ಮಹಾತ್ಮನ ವೀರಭದ್ರಿನ ದೇವಾದ್ಯಾಹ ಅವಹಾರಂ ಅಕುರ್ವತ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಅವನಿಂದ ಪೆಟ್ಟು ತಿಂದು ಹಾಹಾಕಾರ ಹೇಳಿಕ್ಕೆ ಶುರು ಮಾಡ್ತಾರಂತೆ. ಅಯ್ಯಪ್ಪ ಸಾಗದೆ ಆಗ್ತಿಲ್ಲ, ಈಗ ಇಲ್ಲಿಂದ ಓಡ್ಲಿಕ್ಕೂ ಆಗ್ತಿಲ್ಲ, ಒಳಗೆ ಬರ್ಲಿಕ್ಕೂ ಆಗ್ತಾ ಇಲ್ಲ, ಹೊರಗೆ ಹೋಗುವಂದು ಬಿಡ್ತಾ ಇಲ್ಲ, ಅಲ್ಲಿ ನಿಂತಿದ್ದಾರೆ, ನಮಗೆ ನಿಲ್ಲಿಕ್ಕೂ ಆಗ್ತಾ ಇಲ್ಲ, ಆಚೆ ಸಲ ಈಚೆ ಸಲ ಆಗಿದೆ, ಭಯಂಕರ ಹೆದರಿಕೆ ಆಗ್ತದೆ ಅಂತೆ ಅವರಿಗೆ. ಆಗ ನೀವು ಇವತ್ತು ಎಂತ ಮಾತಾಡೋದಂತೆ, ಇವರನ್ನೆಲ್ಲ ಬಿಟ್ಟ ಅಂತೆ, ಯಜ್ಞ ಮಂಟಪಕ್ಕೆ ಬಂದಿದೆ, ಇನ್ನು ಯಜ್ಞ ಮಧ್ಯಕ್ಕೆ ಬಂದಂತೆ, ಯಜ್ಞ ಎಲ್ಲಿ ಆಗ್ತುಂಟ ಅಲ್ಲೇ ಬಂದಂತೆ. ತತಃ ವಿವೇಶ ಗಣಪ ಯಜ್ಞ ಮಧ್ಯಂ ಸುವಿಸ್ತೃತಂ ಜುಹ್ವಾನ ಋಷಯೋ ಯತ್ರ ಹವೀಂಷಿ ಪ್ರವಿತನ್ಮತೆ. ಆಗ ಯಜ್ಞ ಮಂಟಪಕ್ಕೆ ಒಂದು ಋಷಿಗಳು ಅಂದರೆ ಹವಿಸ್ಸ ಹಾಕ್ತಾರಲ್ವ, ಪುರೋಹಿತರ ನೋಡಿದೆ, ಪುರೋಹಿತರು ಹವಿಸ್ಸನ್ನು ಹಾಕ್ತಾರೆ. ಅಲ್ಲಿ ಎಲ್ಲಿ ಹವಿಸ್ಸನ್ನು ಹಾಕ್ತಾರೆ ಅಲ್ಲಿಗೆ ಬಂದ ಅಂತೆ. ಇವರಿಗೆ ಎಂತ ಆಗ್ಬೇಕು, ಇವರು ಅಲ್ಲಿ ಹವಿಸ್ಸನ್ನು ಹಾಕ್ತಾ ಇದ್ದಾರೆ, ವೀರಭದ್ರ ಬಂದಿದ್ದಾನೆ, ಇವರೆಂತ ಮಾಡೋದು, ಇವರು ಕೂಡ ಅಲ್ಲಿಂದ ಕಾಲ್ಕಿತ್ರಂತೆ. ಮುಂದೆ ಹೇಳ್ತಾರೆ, ತದಾಹ ಮಹಾಶಯ ದೃಷ್ಟ ಮೃಗೇಂದ್ರ ವದನಂ ಗಣಂ ಬೀತಾಹೋತ್ರಂ ಪರಿತ್ಯಜ್ಯ ಜಗ್ಮು ಶರಣಮಚ್ಯುತಂ ಅಂತ. ಬೀತಾಹೋತ್ರಂ ಪರಿತ್ಯಜ್ಯ, ಅರ್ಧ ಹಾಕಿತ್ತು ಎಷ್ಟು ಹಾಕಿತ್ತೋ ಗೊತ್ತಿಲ್ಲ, ಅರ್ಧದಲ್ಲಿ ಬಿಟ್ಟರಂತೆ ಓಡಿದ್ರಂತೆ ಅಚ್ಯುತನ ಹತ್ರ. ಅಚ್ಯುತನ ಪುನಃ ಎಲ್ಲ ಎಂಥ ಸಮಸ್ಯೆ ಆದರೂ ಕೂಡ, ಯಾರಿಗೆ ಎಂಥ ಸಮಸ್ಯೆ ಆದರೂ ಕೂಡ ಕೊನೆಗೆ ಹೋಗುದು ಅಚ್ಯುತನಲ್ಲಿ, ನಾರಾಯಣನಲ್ಲಿ. ಆ ನಾರಾಯಣನ ಹತ್ರ ಹೋದ್ರಂತೆ. ಹೋಗಿ ಅಯ್ಯೋ ಈ ಭಾರಿ ಭಯಂಕರ ಉಪದ ಕೊಡ್ತಾ ಇದ್ದಾನೆ, ಏನಾದರೂ ಮಾಡಬೇಕು ನೀನು. ತಾನಾರ್ಥಾನ್ ಚಕ್ರಭೃತ್ ದೃಷ್ಟ ಮಹರ್ಷಿ ತ್ರಸ್ತ ಮಾನಸಾನ್ ನಭೇತವ್ಯಂ ಇತ್ಯುಕ್ತ ಸಮುತ್ರಸ್ಥೋ ವರಾಯುಧ ಅಂತ ಹೇಳ್ತಾರೆ. ಆಗ ಏನು ಹೆದರಬೇಡಿ, ನಾನು ನಿಮ್ಮ ರಕ್ಷಣೆ ಮಾಡ್ತೇನೆ ಅಂತ ನಾರಾಯಣ ಒಂದು ಆಶ್ವಾಸನೆ ಕೊಡ್ತಾನಂತೆ, ಏನು ಹೆದರಬೇಡಿ ಅಂತ. ಆಗ ಈ ಆಶ್ವಾಸನೆ ಕೊಡ್ತಾನೆ. ಆ ನಂತರ ಕೂಡ ಕೆಲವು ಪ್ರಸಂಗ ಆಯಿತು ಅಂತ ಹೇಳ್ತಾರೆ. ಅಷ್ಟು ಹೇಳಿದ ಮೇಲೂ ಕೂಡ ಅಲ್ಲಿ ಕೆಲವು ದೇವತೆಗಳು ಸ್ವಲ್ಪ ಅಧಿಕ ಪ್ರಸಂಗ ಮಾಡುವ ಹಾಗೆ ಮಾಡಿದ್ರು. ಆಗೇನಾಯಿತು ಅಂತ ಹೇಳ್ತಾರೆ. ತಾಂಸ್ತ್ರಾನ್ ವಾಸುದೇವೇನ ಪ್ರಕ್ಷಿಪ್ತಾನ್ ಗಣನಾಯಕ ವಾರಯಾಮ ಶೂಲೇನ ಗದಯ ಮಾರ್ಗಣೈಸ್ತತ ಅಂತ. ಆಗ ಅದು ದೇವತೆಗಳ ಇನ್ನೊಂದು ಪೂಷ ಮತ್ತು ಬಗರ ಕಥೆ ಬೇಕಾದ್ರೆ ಮುಂದೆ ಬರ್ತದೆ ಅವ್ರು ಏನು ಮಾಡ್ತಾರೆ ಅಂತ. ಅದಕ್ಕಿಂತ ಮುಂಚೆ ಈಗ ವೀರಭದ್ರನ್ ಅಂತ ಹೇಳುವಾಗ ವಾಸುದೇವನಿಂದ ಏನು ವಾಸುದೇವನು ಏನು ಬಾಣಗಳನ್ನು ಬಿಡ್ತಾನೋ ಆ ಬಾಣಗಳನ್ನು ಕೂಡ ಅವನು ವೀರಭದ್ರ ಮೀರಿ ನಿಲ್ತಾನಂತೆ. ಏನು ಆಯ್ದಂತೆ ಅವನಿಗೆ. ಆಗ ದೃಷ್ಟ ವಿಪನ್ಯಾಯಾಸ್ತ್ರಾಣಿ ಗದಾಂಚಿಕ್ಷೇಪ ಮಾಧವ ತ್ರಿಶೂಲೇನ ಸಮಾತ್ಯ ಪಾತ್ರಯಾಮಾಸ ಭೂತಲೆ. ಈ ಬಾಣಗಳು ಏನೂ ಆಗಲಿಲ್ಲ ಅಲ್ವ, ಆಗ ಗದೆಯನ್ನು ಬಿಟ್ಟ ಅಂತೆ. ಆ ಗದೆಯನ್ನು ಕೂಡ ತ್ರಿಶೂಲದಿಂದ ಪುಡಿ ಮಾಡಿದ ಅಂತೆ ಆ ವೀರಭದ್ರ. ಯಾರು? ನಾರಾಯಣ ಬಿಟ್ಟದ್ದ ಆ ಗದೆಯನ್ನು. ಇನ್ನು ಏನೆಲ್ಲ ಬಿಟ್ಟನೋ ಅದಕ್ಕೆಲ್ಲ ಅವನು ಪರಿಹಾರ ತೋರಿಸಿದ ಅಂತೆ. ಆಗ ಇದು ಏನು ಮಾಡಿದ, ಸುದರ್ಶನ ಚಕ್ರವನ್ನೇ ಬಿಟ್ಟ ಅಂತೆ. ಸುದರ್ಶನ ಚಕ್ರ ಬಹಳ ಶ್ರೇಷ್ಠವಾದ ಆಯುಧ, ಅದನ್ನೇ ಬಿಟ್ಟ ಅಂತೆ. ಆಗ ತಮ್ ಆಪದಂತಂ ಶತಸೂರ್ಯಕಲ್ಪಂ ಸುದರ್ಶನಂ ವೀಕ್ಷ ಗಣೇಶ್ವರಸ್ತು ಶೂಲಂ ಪರಿತ್ಯಜ್ಯ ಜಗ್ರಾಹ ಚಕ್ರಂ ಯಥಾಮಧು ಮೀನವಪು ಸುರೇಂದ್ರ ಅಂತ. ಆಗ ಶತಕಲ್ಪ ಸಮವಾದಂಥ ಸುದರ್ಶನ ಚಕ್ರ ಅಂದರೆ 100 ಸೂರ್ಯರಿಗೆ ಸಮಾನವಾದ ಅಷ್ಟು ಭಯಂಕರ ಅದರಲ್ಲಿ ಒಂದು ತೇಜಸ್ಸಿದೆ. ಅಂತಹ ಸುದರ್ಶನ ಚಕ್ರವನ್ನು ಬಿಟ್ಟರೆ ಅದನ್ನು ಕೂಡ ಒಳಗೆ ತಗೊಂಡ್ಬಿಟ್ಟ ಅಂತೆ ವೀರಭದ್ರ. ಆಶ್ಚರ್ಯ, ಅದನ್ನು ಕೂಡ ಒಳಗೆ ತಗೊಂಡ್ಬಿಟ್ಟ ಅಂತೆ. ಆಗ ನಾರಾಯಣನಿಗೆ ಭಯಂಕರ ಸಿಟ್ಟು ಬರ್ತದಂತೆ. ಇದನ್ನು ನೋಡುವಾಗ ಅಯ್ಯೋ ಅಷ್ಟು ನಾರಾಯಣ ನಮಗೆ ಅಷ್ಟು ಶಕ್ತಿ ಇಲ್ವ ನಾರಾಯಣನಿಗೆ ಅಂತ ತಿಳ್ಕೊಳ್ಳೋದಲ್ಲ, ವೀರಭದ್ರನಿಗೆ ಎಷ್ಟು ಶಕ್ತಿ ಉಂಟು ಅಂತ ಕೇಳಬೇಕು. ಒಂದು ಮಾತನ್ನು ಹೇಳುವಾಗ ನೀವು ಬೇಕಾದರೆ ರುದ್ರನ, ವಾಯುದೇವರ, ಬ್ರಹ್ಮದೇವರ ಶಕ್ತಿಯನ್ನು ಅನಂತ ವಿಭಾಗ ಮಾಡಿ, ಪುನಃ ಕೋಟಿ ವಿಭಾಗ ಮಾಡಿ, ಪುನಃ ಅನಂತ ವಿಭಾಗ ಮಾಡಿ
ಆಚಾರ್ಯರು ಪುರಾಣದ ಮಾತನ್ನು ಗೀತಾ ಭಾಷ್ಯದಲ್ಲಿ ಕೋಟ್ ಮಾಡ್ತಾರೆ. ಹೇಳುವಾಗ ಅಷ್ಟು ವಿಭಾಗ ಮಾಡಿದ್ರು ಕೂಡ ಅದರ ಒಂದು ಅಂಶ ಕೂಡ ನಾರಾಯಣನ ಬಲಕ್ಕೆ ಸಮಾನ ಆಗುವುದಿಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಆ ರುದ್ರನ ಸಾಮರ್ಥ್ಯ ಏನು, ಅವನದ್ದು ಇನ್ನೊಂದು ಅವತಾರವಾದ ವೀರಭದ್ರನ ಸಾಮರ್ಥ್ಯ ಏನು ಅಂತ ಗೊತ್ತಾಗ್ಲಿಕ್ಕೆ ಇಷ್ಟೆಲ್ಲ ಹೇಳಿದ್ರು. ಮುಂದೆ ಭಯಂಕರ ಸಿಟ್ಟು ಬರ್ತಂತೆ. ಆಗ ಹೇಳ್ತಾನಂತೆ, ಹರಿಬಾಹುರು ವೇಗೇನ ವಿನಿಷ್ಪಿಷ್ಟಸ್ಯ ಭೂತಲೆ ಸೈತಂ ರಿದುರೋದ್ಗಾರೈ ಮುಖಾಚಕ್ರಂ ವಿನಿರ್ಗಿತಂ ಅಂತ. ಆಗ ಅವನನ್ನು ಹಿಡಿದು, ವೀರಭದ್ರನ ಹಿಡಿದು ತೆಗೆದು ನಾರಾಯಣ ನೆಲಕ್ಕೆ ಅಪ್ಪಳಿಸಿಬಿಟ್ಟ ಅಂತೆ. ಅಪ್ಪಳಿಸಿಬಿಟ್ಟು ಪುಡಿ ಪುಡಿ ಮಾಡಿಬಿಟ್ಟ ಅಂತೆ ಆ ವೀರಭದ್ರನನ್ನೇ. ಪುಡಿ ಮಾಡಿದಾಗ ಆಗ ಅವನ ಬಾಯಿಯಿಂದ ಒಳಗೆ ಹೋಗಿತ್ತಲ್ವಾ, ಇಟ್ಕೊಳ್ಳಿ ಒಳಗೆ ಹೋಗ್ಲಿಲ್ಲ, ಹೊಟ್ಟೆ ಒಳಗೆ ಹೋಗ್ಲಿಲ್ಲ, ಹೊರಗೆ ಬಂತಂತೆ. ಆಗ ಹೊರಗೆ ಬಂದ ನೋಡಿ ವೀರಭದ್ರನ ಬಿಟ್ಬಿಟ್ಟ ಅಂತೆ. ಸಾಕಪ್ಪ, ನಿನ್ನ ಒಳ್ಳೆ ನಿನ್ನ ಕೆಲಸ ನೀನು ಮಾಡಿದಿ, ಅದು ನಿನಗೆ ಸಾಮರ್ಥ್ಯ ಇರೋದಿಷ್ಟೇ ಅಂತ ಹೇಳಿ ಚಕ್ರ ಹೊರಗೆ ಬಂತಂತೆ. ಇನ್ನು ಬಿಟ್ಬಿಟ್ಟ ಅಂತೆ ವೀರಭದ್ರನನ್ನು. ಆಗ ವೀರಭದ್ರನನ್ನು ಬಿಟ್ಟುಬಿಟ್ಟಾಗ ಈ ಸಿಟ್ಟು ಬಂದದ್ದು ಯಾರಿಗೀಗ? ಅಲ್ಲಿ ಏನೋ ರುದ್ರನಿಗೆ. ಯಾಕಂದ್ರೆ ಅವ ಯಾವುದಕ್ಕೆ ಕಳಿಸಿದ್ರು, ಯಜ್ಞವನ್ನು ನಾಶ ಮಾಡಬೇಕು ಅಂತ. ಯಜ್ಞ ನಾಶ ಮಾಡ್ಲಿಕ್ಕೆ ಬಿಡಲಿಲ್ಲ ನಾರಾಯಣ. ಅದಕ್ಕೆ ಪುನಃ ರುದ್ರ ಈಗ ನಾರಾಯಣನಿಗೆ ಯುದ್ಧ ಮಾಡಲಿಕ್ಕೆ ಹೋದ ಅಂತೆ. ಯುದ್ಧ ಮಾಡಲಿಕ್ಕೆ ಹೋಗಿ ತತಃ ಜಟಾಧರಃ ದೃಷ್ಟ್ವಾ ಗಣೇಶಂ ಶೋಣಿತಾಪ್ಲುತಂ ನಿಶ್ವಸಂತಂ ಯಥಾನಾಕಂ ಕ್ರೋಧಂ ಚಕ್ರೇ ತದಾವ್ಯಯಃ ತದ ಕ್ರೋಧಾವಿಭೂತೇನ ವೀರಭದ್ರೋತ ಶಂಭುನ ಪೂರ್ವೋದಿಷ್ಟಿ ತದಾಸ್ಥಾನೆ ಸಾಯುಧಸ್ತು ನಿವೇಶಿತಃ ವೀರಭದ್ರಂ ಮಥಾದಿಶ ಭದ್ರಕಾಲೀಂ ಚ ಶಂಕರಃ ವಿವೇಶ ಕ್ರೋಧತಾಂ ರಾಕ್ಷೋ ಯಜ್ಞಮಾಟಂ ತ್ರಿಶಾಲಭೃತ್ ಅಂತ. ಆಗ ರುದ್ರ ಬರ್ತಾನಂತೆ. ವೀರಭದ್ರ, ನೀನು ಕೆಲಸ ಮಾಡಿ ಸಾಕು, ನೀನು ಆಚೆ ಹೋಗು, ಈಗ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನಂತೆ. ಇಲ್ಲಿ ನೋಡ್ಬೇಕು ನಾವು. ಆಗ ವಿಷ್ಣು ಏನು ನಾನು ನೋಡ್ಕೊಳ್ತೇನೆ ಅಂತ ಹೇಳುವಾಗ ವಿಷ್ಣು ಕೂಡ ಅಲ್ಲಿಂದ ಹೊರಗೆ ಬಂದುಬಿಟ್ಟ ಅಂತೆ. ನೀ ಏನು ಬೇಕಾದ್ರೂ ಮಾಡ್ಕೋ ಅಂತ. ಇದು ಯಾಕೆ ಕೇಳಿದರೆ, ವೀರಭದ್ರನನ್ನು ನಾರಾಯಣ ತೋರಿಸಿಕೊಟ್ಟಾಯಿತು, ನಾನು ಎಲ್ಲರನ್ನು ಮೀರಿಸಿದ್ದೇನೆ, ಎಲ್ಲರನ್ನು ನಾನು ಸೋಲಿಸಿದಂಗೆ ಸಾಮರ್ಥ್ಯ ಇದೆ ಅಂತ. ಆದರೆ ದಕ್ಷ ಮಾಡಿ ತಪ್ಪು ಅಂತ ತೋರಿಸ್ಬೇಕೀಗ. ಕರೆಯದೇ ಇದ್ದದ್ದು ತಪ್ಪು ದಕ್ಷ. ಯಾಕೆ ಅಂತ ಕೇಳಿದರೆ ಇನ್ನೊಂದು ನೋಡಿದೆ ಕಾರಣ. ಅವು ಕರಿಬೇಕಿತ್ತು, ಅದು ಕರೀಲಿಲ್ಲ. ಹಾಗಾಗಿ ದಕ್ಷನಿಗೆ ತಪ್ಪು ಗೊತ್ತಾಗಬೇಕು, ಅವನು ಮಾಡಿದ ತಪ್ಪು ಏನಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಎಲ್ಲರನ್ನು ಸೋಲಿಸಿ ನಾರಾಯಣ ಆನಂದ ಬಿಟ್ಟು ಬಿಟ್ಟ. ಅಂದರೆ ರುದ್ರ ನೀನು ನೋಡ್ಕೋ ಅಂತ ಹೇಳಿಬಿಡ್ತಾನೆ. ನೀನೀಗ ಎಂತ ಮಾಡಿದೆ ಮಾಡ್ಕೊ ನೋಡುವ ಅಂತ. ಮುಂದೆ ಏನು ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ರುದ್ರ ಬಂದದ್ದು ನೋಡಿ ಅಯ್ಯೋ ವಿಷ್ಣು ನಾರಾಯಣ ಕೂಡ ಆಚೆ ಹೋಗಿಬಿಟ್ನಾ. ಆಗ ಹೇಳ್ತಾರೆ, ದಕ್ಷಸೆ ಯಜ್ಞಂ ವಿಶೇಷಯಂಕರೇ ಜಾತೋ ಋಷೀಣಾಂ ಪ್ರವರೋಹಿ ಸಾಧ್ವಸಃ. ಅಂದರೆ ಸಾಧ್ವಸ ಅಂತ ಹೇಳಿದರೆ ಭಯ ತುಂಬ ಭಯ ಆಯ್ತಂತೆ. ಅಯ್ಯೋ ನಾರಾಯಣ ಕೂಡ ಅವ ರಕ್ಷಣೆ ಮಾಡ್ತಾನೆ ಅಂದ್ಕೊಂಡದ್ದು, ಈಗ ಅವ ಕೂಡ ಹೋದ ಅಲ್ವಾ ಅಂತ ಎಲ್ರಿಗೂ ಹೆದರಿಕೆ ಆಯ್ತಂತೆ. ಆಗ ಜಟಾಧರಂ ಹರಿ ದೃಷ್ಟ ಕ್ರೋಧಾತ್ ಆರಕ್ತಲೋಚನಂ ತಸ್ಮಾತ್ ಸ್ಥಾನದ ಅಪಾಕ್ರಮ್ಯ ಕುಬ್ಜಾಗ್ನಿ ಅಂತರಿಹಿತ ಸ್ಥಿತಃ. ಅವರಿಗೆ ಹೆದರಿಕೆ ಆಯಿತು. ಆನಂತರ ಅಲ್ಲಿ ನಾರಾಯಣ ಕೂಡ ಇಲ್ಲ ಅಂತ ಆಯಿತು. ಆಗ ಇವರು ತುಂಬ ಹೆದರಿಕೆ ಆಯ್ತು ಅಂತ ಹೇಳುವಾಗ ಆನಂತರ ಎಲ್ಲರೂ ಬರ್ತಾರಂತೆ, ದೇವತೆಗಳೆಲ್ಲ ಹೇಳ್ತಾರೆ. ಮುಂದೆ ದ್ವಾದಶ ಆದಿತ್ಯರಂತ ಏನಿದ್ದಾರೋ ಅವರೆಲ್ಲ ಬಂದರು, ಸಾಧ್ಯರು ಮರುತರು ಎಲ್ಲರೂ ಈಗ ರುದ್ರನನ್ನು ಸೋಲಿಸಲೇಬೇಕು ಅಂತ ಬರ್ತಾರಂತೆ. ಅಸಕೃತ್ ದಕ್ಷದೈತ ದೃಷ್ಟ್ವಾ ರುದ್ರಂ ಬಲಾಧಿಕಂ ಶಕ್ರಾದೀನಾಂ ಶ್ರೇಷಾನಂ ಕೃಪಣಂ ವಿಲಲಾಪಃ ತತಃ ಕ್ರೋಧಾಭಿಭೂತೇನ ಶಂಕರೇಣ ಮಹಾತ್ಮನ ತಲಪ್ರಹಾರೈ ಅಮರಾಹ ಬಹವೋ ವಿನಿಪಾತಿತಾಹ. ಆಗ ಎಲ್ಲರೂ ಕೂಡ ಆ ರುದ್ರನ ಪೆಟ್ಟಿಗೆ ಎಲ್ಲರೂ ಕೂಡ ಕೆಳಗೆ ಬಿದ್ದುಬಿಟ್ರಂತೆ. ಎಲ್ರಿಗೂ ಯಾರಿಗೂ ತಡ್ಕೊಳ್ಳಿಕ್ಕಾಗಲಿಲ್ಲ. ಆಗ ಪಾದಪ್ರಹಾರೈ ಅಪರೇತ ಶೂಲೇನ ಅಪರೇ ಮುನೆ ದೃಷ್ಟ್ಯಾಗ್ನಿನ ತಥೈವ ಅನ್ಯೇ ದೇವಾದ್ಯಾಹ ಪ್ರಲಯೀಕೃತಾಹ ಅಂತ ಹೇಳ್ತಾರೆ. ಆಗ ದೇವತೆಗಳೆಲ್ಲ ಎಲ್ಲ ದೇವತೆಗಳು ಅವನ ಏನು ಆ ಕಣ್ಣಿನ ಏನು ಆ ದೃಷ್ಟಿ ಆಗ್ನಿನ ನೋಡುದ್ರಲ್ಲೇ ಹೆದರಿಕೆ ಆಗ್ತಾ ಉಂಟು, ಅದರಲ್ಲೇ ಎಲ್ಲ ಭಸ್ಮೀಭೂತ ಆಗ್ತಾ ಇದ್ದಾನೆ. ಅಂದರೆ ಅಷ್ಟು ಸುಡುವಂತ ಆಗ್ತಾ ಇದೆ, ಅವನ ಸಿಟ್ಟಿಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಎದುರಿಗೆ. ಈಗ ನಮಗೆ ಕೆಲವು ಸಲ ಇದರಲ್ಲಿ ಏನು ಮಾತಾಡ್ತೀರಿ ಅಂತ ಕೇಳಿದ್ರೆ ನಾವು ನಮ್ಮ ನಿಜ ಜೀವನದಲ್ಲಿ ನೋಡುವ, ನಮಗೆ ತುಂಬ ಒಂದು ದೊಡ್ಡ ಶಕ್ತಿ, ಅವರೇನೋ ದೊಡ್ಡ ಕಣ್ಣನ್ನು ನೋಡಿದ್ರೆ ನಮಗೆ ಹೆದರಿಕೆ ಆಗ್ತದೆ, ಏನು ನಿಲ್ಲಿಕ್ಕೆ ಆಗುದಿಲ್ಲ ನಮಗೆ. ಅದೇ ಥರ ಅಷ್ಟು ದೊಡ್ಡ ರುದ್ರ ಎಂಬ ಶಕ್ತಿ ಎಲ್ಲರನ್ನು ಸಿಟ್ಟಿನ ನೋಡ್ತಾ ಇದೆ ಅಂತ ಹೇಳಿದರೆ ಯಾರಿಗೂ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಎಲ್ರಿಗೂ ಹೆದರಿಕೆ ಆಗ್ತಾ ಇದೆ ಅಂತೆ. ಇನ್ನೊಂದು ಹೇಳ್ತಾರೆ, ತತಃ ಪೂಷಾ ಹರಂ ವೀಕ್ಷ್ಯ ವಿನಿದ್ಗಂತಂ ಸುರಾಸುರಾನ್ ಕ್ರೋಧಾತ್ ಬಾಹು ಪ್ರಸಾರ್ಯಾಥ ಪ್ರದುದ್ರಾವ ಮಹೇಶ್ವರಂ ಅಂತ ಹೇಳ್ತಾರೆ. ಆಗ ಪೂಷ ಇದಾನಲ್ವಾ, ಆ ಪೂಷ ಆ ರುದ್ರನನ್ನು ನೋಡಿ ವಿನಿಗ್ನಂತಂ ಸುರಾಸುರಾನ್ ಎಲ್ಲರನ್ನು ಸುರರಾಗಲಿ ಅಸುರರಾಗಲಿ ಅಲ್ಲಿ ಹೇಳಿದ್ರಲ್ವಾ ರಸಾತಳದಿಂದ ಎಲ್ಲ ಕರೆದಿದ್ರು ಅಂತ ಹೇಳಿದ್ರು. ಅಂದರೆ ರಸಾತಳದಿಂದ
ಕರೆದಿದ್ದಾರೆ ಅಂತ ಹೇಳಿದರೆ ರಸಾತಳ ಅಸುರರ ಆವಾಸಸ್ಥಾನ, ರಾಕ್ಷಸರ ಆವಾಸಸ್ಥಾನ, ಅಲ್ಲಿಂದೆಲ್ಲ ಬಂದಿದ್ದಾರೆ. ಅವರೆಲ್ಲ ನಾಶ ಆಗುವುದನ್ನು ನೋಡಿ ಎಲ್ರಿಗೂ ಹೆದರಿಕೆ ಆಯ್ತಂತೆ. ಸುರರು ನಾಶ ಆಗ್ತಾ ಇದ್ದಾರೆ, ಅಸುರರು ನಾಶ ಆಗ್ತಾ ಇದ್ದಾರೆ. ಆಗ ಅಲ್ಲಿ ಪೂಷ ಅಂತ ಒಬ್ಬ ಪೂಷ ನೋಡ್ತಾನಂತೆ. ಆ ಪೂಷ ಬಾಹುಭ್ಯಾಂ ಒಂದು ಶಂಕರನನ್ನೇ ಹಿಡಿಲಿಕ್ಕೆ ಹೋಗ್ತಾನಂತೆ. ಆಗ ಕರಾಭ್ಯಾಂ ಪ್ರಗೃಹೀತಸ್ಯ ಶಂಭುನಾ ಅಂಶುಮತಃ ಅಪಿ ಕರಾಂಗುಲಿಭ್ಯ ನಿಶ್ಚೇರು ಅಸೃಗ್ಧಾರಾ ಸಮಂತತಃ ಅಂತ. ಅವನ ಕೈಯನ್ನು ಅವನ ರುದ್ರನ ಮೇಲೆ ಹಿಡಿಲಿಕ್ಕೆ ಹೋಗ್ತಾನಲ್ವಾ, ಆಗ ಆ ಕೈಯನ್ನು ಹಿಡಿಲಿಕ್ಕೆ ಹೋಗುವುದನ್ನು ನೋಡಿ ಆ ರುದ್ರ ಅವನ ಕೈಯನ್ನು ಹಿಡ್ಕೊಂಡು ಬಿಟ್ಟ, ತೆಗೆದು ಅವನ ಕೈಯನ್ನೆಲ್ಲ ಪಿಂಟಿಸಿ ಇಟ್ಟ ಅಂತೆ. ಆಗ ಆ ಕೈಯಿಂದೆಲ್ಲ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ ಆ ಪೂಷನಿಗೆ. ಹಾಗೆ ತಥೋ ವೇಗೇನ ಮಹತ ಅಂಶುಮಂತಂ ದಿವಾಕರಂ ಭ್ರಾಮಯಾಮಾಸ ಸತತಂ ಸಿಂಹೋ ಮೃಗ ಶಿಶುಮ್ಯತ ಅಂತ. ಇನ್ನು ಸೂರ್ಯ ಬರ್ತಾನಂತೆ. ಅಂಶು ಅಂತ ಹೇಳಿದರೆ ಕಿರಣ. ಆ ಸೂರ್ಯ ಬರ್ತಾನಂತೆ. ಆ ಸೂರ್ಯ ಬಂದು ರುದ್ರನನ್ನು ಚೆನ್ನಾಗಿ ಹೊಡಿಲಿಕ್ಕೆ ಅವನ ಬೇಗವಾಗಿ ಬರ್ತಾನಂತೆ. ಆಗ ಬಂದಾಗ ಭ್ರಾಮಿತಸ್ಯ ಅತಿವೇಗೇನ ನಾರದಾಂಶು ಮತೋಪಿಹಿ ಭುಜೌ ಹ್ರಸ್ವತ್ವ ಮಾಪಂತೋ ತುಟಿತಃ ಸ್ನಾಯು ಬಂಧನೋ ಅಂತ. ಅವನದ್ದು ಕೂಡ ಓಡಿ ಬಂದಾಗ ಅವನ ಕೈಯನ್ನು ಕೂಡ ಗಟ್ಟಿಯಾಗಿ ರುದ್ರ ಹಿಡ್ಕೊಂಡು ಬಿಟ್ಟಾನೆ, ಸೂರ್ಯನನ್ನು ಸೋಲಿಸಿಬಿಟ್ಟ ಅಂತೆ. ಆಗ ರುದಿರಾಪ್ಲುತ ಸರ್ವಾಂಗಂ ಅಂಶುಮಂತಂ ಮಹೇಶ್ವರ ಸನ್ನಿರೀಕ್ಷ್ಯ ಉತ್ಸಸರ್ಜೈ ನಮನ್ಯೋತು ಅಭಿಜಗಾಮಹ ಅಂತ. ಆಗ ರುದಿರ ಅವನ ಕೈಯೆಲ್ಲ ರಕ್ತಸಿಕ್ತವಾಗುವುದನ್ನು ನೋಡಿ ಸಾಕು, ಸೂರ್ಯನನ್ನು ಎಂತ ಮಾಡೋದು ಬೇಡ, ಅವನನ್ನು ಬಿಟ್ಟು ಅಂತೆ. ಮುಂದೆ ಹೋಗ್ತಾನಂತೆ. ಆಗ ಪೂಷ ಅಷ್ಟು ಪೆಟ್ಟು ತಿಂದಿದ್ದಾನೆ, ಎಷ್ಟು ನೋಡಿದ ಪೆಟ್ಟು ತಿಂದ ಅವ, ಆದರೂ ಕೂಡ ಪುನಃ ನೆಗಾಡ್ತಾನಂತೆ. ತದಸ್ತು ಪೂಷಾ ವಿಹಸನ್ ದಶನಾನಿ ವಿದರ್ಶಯನ್ ಪ್ರೋವಾಚೈ ಹಿ ಏಹಿ ಕಪಾಲಿನ್ ಪುನರೇಶ್ವರಂ ಅಂತ. ಆಗ ಪೂಷಾ ನೆಗಾಡ್ಕೊಂಡು ಬಾರೋ ಏನ್ ಮಾಡ್ತೀನಿ ನೋಡ್ತಿ ಏಹಿ ಬಾಬಾ ಅಂತ. ಅದು ಏಹಿ ಅಂತ ಏಕವಚನ. ಅಷ್ಟು ದೊಡ್ಡ ದೇವತೆ ರುದ್ರ. ಅವನನ್ನು ನೋಡಿ ಬಾಬಾ ಎಂತ ಮಾಡ್ತೀನಿ ಅಂತ ನೋಡ್ತಿ, ಪೆಡ್ತಿಂದ ಇಷ್ಟೇ. ಅದನ್ನ ಇದು ಮೀಸೆ ಮಣ್ಣಾಗ್ಲಿಲ್ಲ, ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರೆ. ಅದೇ ತರ ಅದೇ ಕತೆ. ಬಾರೋ ಎಂತ ಮಾಡ್ತೀನಿ ನೋಡ್ತಿ ಅಂತ ಹೇಳ್ತಾನಂತೆ. ಆಗ ಅದು ಹಲ್ಲು ಬೇರೆ ತೋರಿಸ್ತಾನಂತೆ. ತೆಗೆದು ಕೈಯಿಂದ ರುದ್ರದೇವರ ಹಲ್ಲು ಪುಡಿ ಮಾಡಿಬಿಡ್ತಾರಂತೆ. ಇದು ನಮಗೆ ಪಾಠ. ತೆಗೆದು ಅವನ ಹಲ್ಲನ್ನೇ ಪುಡಿ ಮಾಡಿಬಿಡ್ತಾರಂತೆ. ಏನು ಹಲ್ಲು ತೋರಿಸ್ತೀಯ ನನ್ನ ಎದುರಿಗೆ ಅಂತ ಹೇಳ್ಕೊಂಡು ನೆಗಾಡಿದಕ್ಕೆ ಹಲ್ಲನ್ನೇ ಪುಡಿ ಮಾಡಿಬಿಡ್ತಾರಂತೆ. ಇನ್ನು ತತಃ ಕ್ರೋಧಾಭಿಭೂತೇನ ಪೂಷ್ಣೋ ವೇಗೇನ ಶಂಭುನ ಮುಷ್ಟಿನ್ನಾಹತ್ಯ ದಶನಾಹ ಪಾತಿತಾಹ ಧರಣೀತಲೇ. ಇನ್ನು ಪೂಷ ಅಂತ ಪೂಷ ಹೀಗೆ ಈ ಥರ ಅವನ ಹಲ್ಲೆಲ್ಲ ಮುರಿದದ್ದು ನೋಡಿ ಭಗ ಅಂತ ಒಬ್ಬ, ಆ ಭಗ ಅವನಿಗೆ ಭಗ ಅಭಿವೀಕ್ಷ್ಯ ಪೂಷಾಣಂ ಪತಿತಂ ಮೃದುರೋಕ್ಷಿತಂ ನೇತ್ರಾಭ್ಯಾಂ ಗೌರೂಪಾಭ್ಯಾಂ ವೃಷಧ್ವಜಂ ಅವೈಕ್ಷತ ಅಂತ. ಆಗ ಭಗ ಇದ್ದಾನಲ್ವಾ, ಅವ ಈ ಥರ ಆಯ್ತಾ ಈ ಥರ ಎಲ್ಲ ಆಗ್ತಾ ಉಂಟಲ್ವಾ ಅಂತ ಭಗನಿಗೆ ತುಂಬ ಸಿಟ್ಟು ಬಂದಾಗ ತೋರಿಸ್ತಾನೆ. ರುದ್ರ ನೋಡಿ ಸಿಟ್ಟು ಮಾಡ್ಕೊಳ್ತಾನಂತೆ. ಅದು ಏನೋ ಆಗ್ತಾ ಇದೆ, ರುದ್ರನ ಸ್ಕೋಪಿಗೆ ಒಂದು ಕಾರಣ ಇದೆ, ಏನೋ ನೀವೆಲ್ಲ ತಪ್ಪು ಮಾಡಿದ್ದೀರಿ ಅಂತ ಈ ಥರ ಹೊಡಿತಾ ಇರುವಂಥದ್ದು. ಇವ ಭಗ ಅವನೇ ತಪ್ಪು ಮಾಡಿದ, ರುದ್ರನೇ ತಪ್ಪು ಮಾಡಿದ ಎನ್ನುವ ಹಾಗೆ ಕಣ್ಣು ದೊಡ್ಡದು ಮಾಡ್ತಾನಂತೆ. ನೀ ಎಂತ ಮಾಡ್ತಾ ಇದ್ದೀಯ ಅಂತ ಕಣ್ಣು ದೊಡ್ಡದು ಮಾಡಿ ನೋಡ್ತಾನಂತೆ ರುದ್ರನ. ಅವನ ಕಣ್ಣನ್ನೇ ಕಿತ್ತಾಕಿ ಬಿಡ್ತಾನಂತೆ ರುದ್ರ. ಇದು ಅದೇ ಹೇಳಿದೆ ಅಲ್ವ, ಇದೆಲ್ಲ ನಮಗೆ ಪಾಠ. ನಾವು ಕೂಡ ದೊಡ್ಡವರನ್ನು ನೋಡಿ ಏನೋ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಅದಕ್ಕೊಂದು ಕಾರಣ ಇರ್ತದೆ, ಅದನ್ನು ನೋಡಿ ನೆಗಾಡುವಂಥದ್ದು, ಅವರನ್ನು ಎಂತ ಅಪಹಾಸ್ಯ ಮಾಡುವಂಥದ್ದು ಅಥವಾ ಅವರ ಮೇಲೆ ದೊಡ್ಡ ಕಣ್ಣು ಮಾಡಿ ನೋಡುವಂಥ ಇದೆಲ್ಲ ಮಾಡಬಾರ್ದು ಅಂತ. ಇಷ್ಟು ಮುಂದೆ ಪುರಾಣ ಹೋಗ್ತದೆ. ಇಷ್ಟು ಕಥೆಗೆ ಹೇಳಿದ್ವಿ ನಾವು. ಈಗ ದೇವತೆಗಳೆಲ್ಲ ಒಲೆ ಪೆಟ್ಟು ಮಾಡ್ಕೊಳ್ತಾ ಇದ್ದಾರೆ ಏನಿದೆ ಅಂತ. ಆ ದೇವತೆಗಳೆಲ್ಲ ಈ ಜಗತ್ತಿನ ರಕ್ಷಣೆ ಮಾಡುವವರು ಈ ಥರ ಎಲ್ಲ ಮಾಡ್ಕೊಳ್ತಾರಾ ಅಂತ. ಅದಕ್ಕೆ ಇದೆಲ್ಲ ಎಂತಕ್ಕೆ ಯಾಕೆ ಹೇಳ್ತಾರೆ ಕೇಳಿದರೆ, ನಾವು ಎಂತ ಮಾಡಬಾರ್ದು ಅಂತ ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ ದೇವತೆಗಳು. ಅವರಿಗೆ ಇಂಥದ್ದೆಲ್ಲ ಒಂದು ಇಲ್ಲಿ ಯಾರು ರುದ್ರ ಎಲ್ಲರನ್ನು ಸೋಲಿಸಿದ ಅಂತ ಹೇಳಿದರು. ಅದರ ಅರ್ಥ ಎಂತ ಕೇಳಿದರೆ, ಆ ರುದ್ರ ಹಿಂದೆ ಯಾರೆಲ್ಲ ಬಂದಿದ್ರು ಸೂರ್ಯ ಇವರಿಗಿಂತ ಶ್ರೇಷ್ಠ ಅಂತ ಅದರ ಅರ್ಥ. ಅದನ್ನು ತೋರಿಸ್ಲಿಕ್ಕೋಸ್ಕರ ಸೂರ್ಯನಿಗೂ ಅಷ್ಟು ರುದ್ರನಿಗೆ ಹೊಡಿಲಿಕ್ಕೆ ಬರ್ತಾನೆ ಅಂತ ಯಥಾ ಪ್ರಕಾರ ನಾವು ತಿಳ್ಕೊಳ್ಳೋದಲ್ಲ. ಅಲ್ಲಿ ಏನೋ ತೋರಿಸ್ಲಿಕ್ಕಿರ್ತದೆ ದೇವತೆಗಳಿಗೆ, ನಮಗೆ ತೋರಿಸ್ಲಿಕ್ಕಿರ್ತದೆ. ನಾವು ಒಬ್ಬರನ್ನು ತಿಳ್ಕೊಳ್ಳುವಾಗ ಯಾರು ನಮ್ಮ ಪೋರ್ಟ್ಫೋಲಿಯೋ ಸರಿಯಾಗಿ ಗೊತ್ತಿರಬೇಕು, ಯಾರು ಎಷ್ಟು ದೊಡ್ಡವರು ಅಂತೆಲ್ಲ. ಅದನ್ನು ತೋರಿಸ್ಲಿಕ್ಕಿಂತ ಕಥೆಗಳನ್ನು ಹೇಳಿರ್ತಾರೆ. ಮತ್ತೆ ಇಲ್ಲಿ ಪೂಷಾ ಬಗರ ಕಥೆ ಬಂತು ಅಲ್ಲ, ಪೂಷಾ ಬಗರ್ ಕೂಡ ದೇವತೆಗಳಂತ ಹೇಳ್ತೀವಿ. ಅಷ್ಟು ದೊಡ್ಡರ ಕೇಳಿದ್ರೆ
ಅಷ್ಟು ದಡ್ಡರನ್ನು ನಾವು ತಿಳ್ಕೊಳ್ಬಾರ್ದು. ಅದು ಅವ್ರು ನಿಜವಾಗಿ ಕೆಲವು ಬಾರಿ ಅಜ್ಞಾನ ಬರ್ತದೆ, ಹೌದು, ದೇವತೆಗಳಿಗೆ ಬರುವುದೇ ಇಲ್ಲ ಅಂತಲ್ಲ, ಕೆಲವು ಬಾರಿ ಬರ್ತದೆ. ನಮ್ಗೆ ಯಾವಾಗಲೂ ಬರ್ತದೆ ಅಜ್ಞಾನ, ಅವರಿಗೆ ಒಂದೆರಡು ಬಾರಿ ಬರ್ತದೆ. ನಾವು ಅವರಿಗೆ ಅಜ್ಞಾನ ಬಂತು ಅಂತ ತಿಳ್ಕೊಳ್ಳೋದಕ್ಕಿಂತ ನಮಗೆ ಬಂದಿದೆ ಇಲ್ಲ ಸರಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಏನು ಮಾಡಬಾರ್ದು ಅಂತ ಹೇಳಲಿಕ್ಕೋಸ್ಕರ ಇದು. ಯಾಕೆ ಅಂತ ಕೇಳಿದರೆ, ನಾವು ಹೇಳಿದೆ ಅಲ್ವಾ, ಭಗ ಕಣ್ಣು ದೊಡ್ಡದು ಮಾಡಿದ, ನಾವು ಕೂಡ ದೊಡ್ಡವರನ್ನು ನೋಡಿ ಮಾಡಬಾರ್ದು ಅಂತ. ಪೂಷ ಇನ್ನು ಹಲ್ಲು ಹೋಯ್ತು ಅವನದ್ದು, ನಾವು ಕೂಡ ಒಬ್ಬರನ್ನು ನೋಡಿ ಆ ಥರ ದೊಡ್ಡವರನ್ನು ನೋಡಿ ನೆಗಾಡಬಾರ್ದು ಅಂತ ಹೇಳಿಕೊಡ್ಲಿಕ್ಕೆ ಈ ಥರ ಮಾಡಿರ್ತಾರೆ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ, ಗಾಂಧಾರಿ ಇದ್ದಾಳಲ್ವಾ, ಅವಳು ಭಗನೇತ್ರಹಾರ ಅಂತ ರುದ್ರನನ್ನು ಉಪಾಸನೆ ಮಾಡ್ತಾ ಇದ್ಲಂತೆ. ಭಗನೇತ್ರಹಾರ ಅಂತ ಹೇಳಿದರೆ ಭಗನ ಕಣ್ಣನ್ನು ತೆಗ್ದವನೇ ಅಂತ ರುದ್ರನನ್ನು. ಅದಕ್ಕೆ ಏನಾಯಿತು ಕೇಳಿದರೆ, ಅವಳ ಕಣ್ಣೇ ಹೋಗುವಾಗಾಯ್ತಂತೆ. ಯಾರ್ದು? ಗಾಂಧಾರಿಯದ್ದೇ ಅಂದರೆ ಕಣ್ಣು ಹೋಗುವಾಗ ಆಯ್ತು ಕೇಳಿದ್ರೆ, ಹೀಗೆ ಸ್ವಲ್ಪ ದಿನ ಮಾತ್ರ ಕಣ್ಣಿದ್ದದು ಅವಳಿಗೆ, ಆನಂತರ ಕಣ್ಣಿರಲಿಲ್ಲ, ಅಂದರೆ ಕಣ್ಣಿಗೆ ಬಟ್ಟೆ ಮುಚ್ಕೊಂಡು ಬಿಟ್ಲು ಅವಳು. ಏನು ಕಾರಣ ಕೇಳಿದರೆ, ಅವಳು ಭಗನೇತ್ರಹಾರ ಅಂತ ಉಪಾಸನೆ ಮಾಡ್ತಾ ಇದ್ಲು ಅಂತ. ಅದು ಯಾಕೆ ಉಪಾಸನೆ ಮಾಡಬಾರ್ದು? ಅಲ್ಲ, ನೀವೇ ಹೇಳ್ತೀರಾ ಮಧುಸೂದನ, ಮಧು ಅಂದರೆ ರಾಕ್ಷಸ, ಅವನನ್ನು ಕೊಂದವ, ಹಾಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತೀರಾ. ರಾಕ್ಷಸನನ್ನು ಕೊಂದದಲ್ಲಿ ಉಪಾಸನೆ ಮಾಡಬೇಕು, ಆಗ ನಮ್ಮ ಒಳಗಿನ ಏನು ರಾಕ್ಷಸರಿದ್ದಾರೆ ಅವರು ಕೂಡ ನಾಶ ಆಗ್ತಾರೆ ಅಂತ. ಅದೇ ಭಗನೇತ್ರಹಾರ ಅಂತ ಮಾಡಬಾರ್ದು ಅಂತ ಯಾಕೆ ಹೇಳ್ತೀರಾ ಕೇಳಿದರೆ, ಅದೇ ಹೇಳಿದ್ದು. ದೇವತೆಗಳು ಏನೋ ಒಂದು ಕೆಲಸ ಮಾಡಿದರೆ ಆ ಥರ ನಾವು ಭಗನೇತ್ರಹಾರ ಅಂದರೆ ಭಗನ ಕಣ್ಣನ್ನೇ ತೆಗ್ದವ ಅಂತ ದೇವತೆಗಳ ವಿಷಯದಲ್ಲಿ ಆ ಥರ ಯೋಚನೆ ಮಾಡಬಾರ್ದು ಅಂತ. ಯಾಕೆ ಅಂತ ಕೇಳಿದರೆ, ಅವರು ಕೆಲವು ಬಾರಿ ನಮಗೆ ತೋರಿಸಲಿಕ್ಕೆ ಮಾಡಿರ್ತಾರೆ ಬಿಟ್ಟರೆ ಅವರು ಅಜ್ಞಾನದಿಂದ ಮಾಡಿರೋದಿಲ್ಲ. ಈಗ ರಾಕ್ಷಸರು ಏನಾದರೂ, ಈಗ ಮಧು ಅಂತ ಒಂದು ರಾಕ್ಷಸನ ಹೆಸರು ಹೇಳಿದೆ, ಅವನನ್ನು ನಾಶ ಮಾಡಿದ ಒಂದು ಉಪಾಸನೆ ಮಾಡಬೇಕು ಅಂತ ಹೇಳ್ತೇವೆ. ಯಾಕೆ ಅಂತ ಕೇಳಿದರೆ, ಮಧು ಅಂತ ಒಬ್ಬ ದುಷ್ಟ ರಾಕ್ಷಸ, ಅವನ ದುಷ್ಟ ಬುದ್ಧಿಯೇ ಇದ್ದದ್ದು, ಹಾಗಾಗಿ ಅವನನ್ನು ಕೊಂದವ ಅಂತ ಯೋಚನೆ ಮಾಡಬೇಕು. ಅದೇ ಭಗನೇತ್ರಹಾರ ಅಂತ ಆ ಭಗ ಏನೋ ಒಂದು ಅಜ್ಞಾನ, ಚೂರು ಅಜ್ಞಾನ ಮಾಡಿರ್ಬೋದು, ಇಲ್ಲಾಂದರೆ ನಮಗೆ ತೋರಿಸ್ಲಿಕ್ಕೋಸ್ಕರ ಮಾಡಿರ್ಬೋದು. ಹಾಗಾಗಿ ದೇವತೆಗಳ ವಿಷಯದಲ್ಲಿ ಅಂಥದ್ದೆಲ್ಲ ಯೋಚನೆ ಮಾಡಬಾರ್ದು, ಭಗನೇತ್ರಹಾರ ಈ ಥರಲ್ಲಿ ಯೋಚನೆ ಮಾಡಬಾರ್ದು ಅಂತ. ಹಾಗೆ ನಾವು ಯಾವಾಗಲೂ ಇಷ್ಟು ಯಾಕೆ ಹೇಳಿದೆ ಅಂತ ಹೇಳಿದರೆ, ಇಷ್ಟು ಯಾವಾಗಲೂ ನಾವು ಪುರಾಣ ಕಥೆಯನ್ನು ಕೇಳುವಾಗ ದೇವತೆಗಳೇ ಇಂಥದ್ದೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳ್ಬಾರ್ದು. ಅವರು ನಮಗೆ ಏನೋ ಒಂದು ಹೇಳಿಕೊಡ್ಲಿಕ್ಕೆ ಆ ಥರ ಮಾಡಿರ್ತಾರೆ ಅಂತ ಸಹ ನಾವು ತಿಳ್ಕೊಳ್ಬೇಕಾದಂಥದ್ದು. ಹಾಗಾಗಿ ಈ ಥರ ಎಲ್ಲ ಗಲಾಟೆ ಆಗ್ತಿದೆ ಅಂತ ಹೇಳ್ತಾರೆ. ಮುಂದೆ ತ್ರಿಪುರಾಗ್ನ ತತಃ ಕ್ರುದ್ಧಃ ತಲೇನಾಹತ್ಯ ಚಕ್ಷುಷಿ ನಿಪಾತಯಾಮಸ ಭುವಿ ಕ್ಷೋಭಯನ್ ಸರ್ವದೇವತಾ ಅಂತ ಎಲ್ಲರನ್ನು ಅಷ್ಟಾದ್ಮೇಲೆ ಭಗನನ್ನು ಸೋಲಿಸಿದ ಮೇಲೆ ಎಲ್ಲರನ್ನು ಪುನಃ ಬೀಳಿಸ್ತಾನಂತೆ. ಆಗ ಪ್ರಹ್ಲಾದ ದೈತ್ಯ ಅಂದರೆ ದ್ವಿತೀಯ ಕುಲದಲ್ಲಿ ಬಂದವ ದೈತ್ಯ. ಹಾಗಾಗಿ ಆ ಪ್ರಹ್ಲಾದ ಕೂಡ ಅವರಿಗೆ ಹಾಗೆಂತ ಮಾಡಿದ ಕೇಳಿದರೆ ನಮಸ್ಕಾರ ಮಾಡಿದಂತೆ. ಇನ್ನೆಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರುದ್ರನಿಗೆ, ಅವನು ಏನು ಮಾಡ್ತಾನೆ ನಾವು ನೋಡ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ನಮಸ್ಕಾರ ಮಾಡ್ತಾನಂತೆ. ಆಗ ಆನಂತರ ಆ ಯಜ್ಞವಾಟವನ್ನು ಶಂಕರ ಪ್ರವೇಶ ಮಾಡ್ತಾನಂತೆ. ಆಗ ದೊಡ್ಡವಾದ ಕಣ್ಣನ್ನು ತೆಗೆದು ಎಲ್ಲವನ್ನು ಸುಡ್ಲಿಕ್ಕೆ ನೋಡ್ತಾನಂತೆ, ಈ ಎಲ್ಲವನ್ನು ತೆಗೆದು ಬಿಡ್ತೇನೆ ಅಂತ. ಆಗ ತತಃ ನಿಲಿಲ್ರಿಯೇ ದ್ವೀರಾಹ ಪ್ರಣೇಮು ದುದ್ರುಸ್ತತಃ ಭಗಾದನ್ಯಹರಂ ದೃಷ್ಟ್ವಾ ಗತಾಹ ವಯೋಸ್ವತ ಕ್ಷಯಂ. ಎಲ್ಲರೂ ಇನ್ನೂ ಇಲ್ಲಿ ಯಾರು ಇರಬಾರ್ದು ಅಂತ ಹೇಳಿ ಎಲ್ಲರೂ ಓಡಿ ಹೋಗ್ತಾರಂತೆ. ತ್ರಯಃ ಅಗ್ನಯಃ ತ್ರಿಭಿಃ ನೇತ್ರೈ ದುಸ್ಸಹಂ ಸಮವೀಕ್ಷತ ದುಷ್ಟ ಮಾತ್ರ ತ್ರಿನೇತ್ರೇಣ ಭಸ್ಮೀಭೂತ ಭವನ್ ಕ್ಷಣಾತ್ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಮೂರು ಅಗ್ನಿಗಳು ಕೂಡ ಎಲ್ಲರೂ ಆ ರುದ್ರನನ್ನು ನೋಡಿ ಎಲ್ಲರೂ ಓಡಿ ಹೋಗ್ತಾರಂತೆ. ಅಂದರೆ ಕುಂಡದಲ್ಲಿ ಯಾವ ಅಗ್ನಿ ಇತ್ತು ಅದು ಓಡಿ ಹೋಯಿತು ಅಂತ ಅರ್ಥ. ಎಂತ ಕೇಳಿದರೆ ಅದರ ಅರ್ಥ ಇಷ್ಟೇ, ಅಗ್ನಿ ಅಭಿಮಾನಿ ದೇವತೆಗಳು ಅಗ್ನಿ ಅಂತ ಇದ್ದಾನಲ್ವ, ಅವ ಓಡಿ ಹೋದ ಅಂತ. ಅವನು ಕೂಡ ಅಂತ ನಿಲ್ಲಿಲ್ಲ, ಈ ರುದ್ರನ ಜೊತೆಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಅವನು ಓಡಿ ಹೋದ ಅಂತ. ಹಾಗೆ ತಮೇವ ಅನುಸಸಾರೇಶಃ ಚಾಪಮಾನಮ್ಯ ವೇಗವಾನ್ ಕ್ಷಣಂ ಶರಂ ಪಾಶುಪತಂ ಕೃತ್ವ ಕಾಲರೂಪಿ ಮಹೇಶ್ವರ ಅಂತ ಹೇಳ್ತಾರೆ. ಅಂದರೆ ಆ ನಂತರ ಪಾಶುಪತವನ್ನು ಹಿಡಿದು ಆ ಕಾಲರೂಪಿ ಮಹೇಶ್ವರ ಕೂಡ ಓಡಿ ಹೋಗ್ತಾನಂತೆ. ಅಂದರೆ ಓಡಿ ಹೋಗ್ತಾನಂತ ಹೇಳಿದರೆ ಅವರು ಎಲ್ಲಿ ಆಕಾಶಕ್ಕೆ ಓಡಿದ್ರಲ್ವ ಅವರ ಹಿಂದೆ ಓಡ್ತಾನಂತೆ. ಆಗ ಅವನ ಒಂದು ರೂಪವನ್ನು ವರ್ಣನೆ ಮಾಡ್ತಾರೆ, ಯಾವ ರೀತಿಯಾಗಿತ್ತು ಅಂತ. ಆಕಾಶಕ್ಕೆ ಓಡಿದಾಗ ಅವನ ರೂಪ ಹೇಗಿತ್ತು ಅಂತ ಏನು ಹೇಳ್ತಾರೆ ಹೇಳಿದರೆ, ಅರ್ಧೇನ ಯಜ್ಞವಾಟ ಅಂತಿ ಜಟಾಧರ ಇತಿ ಶ್ರುತಃ ಅರ್ಧೇನ ಗಗನೇ ಶರ್ವ ಕಾಲರೂಪೀ ಚ ಕಥ್ಯತೆ ಅಂತ. ಒಂದು ಅರ್ಧ ರೂಪ ಯಜ್ಞಕುಂಡದಲ್ಲೇ ಉಂಟಂತೆ. ಅಂದರೆ ಯಜ್ಞಕುಂಡ ಅಂತ ಹೇಳಿದರೆ ಅಷ್ಟು ದೊಡ್ಡ ರೂಪ ಅಂತ ಹೇಳಿದ್ದಾನೆ. ಅದರಲ್ಲಿ ಅರ್ಧ ಯಜ್ಞವಾಟ ಅಂದರೆ ಯಜ್ಞ ಶಾಲೆಯಲ್ಲಿ ಉಂಟು ಅಲ್ಲೇ ಉಂಟಂತೆ. ಇನ್ನೂ ಅರ್ಧ ಮುಖ ಆಕಾಶಕ್ಕೆ ಉಂಟಂತೆ.
ಅಂದರೆ ಅಷ್ಟು ವ್ಯಾಪ್ತವಾದ ಮುಖ ಅಂತ ತಿಳ್ಕೊಳ್ಬೇಕು. ಅಂದರೆ ರುದ್ರನಿಗೆ ಎಷ್ಟು ವ್ಯಾಪ್ತವಾದ ರೂಪ ಇದೆ ಅಂತ. ಅರ್ಧ ರೂಪ ಯಜ್ಞವಾಟ, ಅದು ಜಟಾಧರ ಅಂತ ಹೇಳಿದರೆ, ಅದು ಇನ್ನೊಂದು ಅರ್ಧ ರೂಪಕ್ಕೆ ಕಾಲರೂಪಿ ಅಂತ ಹೇಳ್ತಾರೆ ಅಂತ. ಇನ್ನು ನಾರದರು ಆಗ ಕೇಳ್ತಾರೆ, ಅಲ್ಲ ನೀವೇನೋ ಹೇಳ್ತಾ ಇದ್ದೀರಲ್ವಾ, ರುದ್ರನ ಬಗ್ಗೆ ಹೇಳ್ತಾ ಇದ್ದೀರಲ್ವಾ, ಆಯಿತು, ನಿಂಗೆ ಅವನ ಸ್ವರೂಪ ಯಾವ ರೀತಿಯಾಗಿತ್ತು ಅಂತ ನನಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಅಂದರೆ ಕಾಲರೂಪಿ ಅಂದರೆ ನೀವೇನು ಹೇಳ್ತಾ ಇದ್ದೀರಾ, ಅದರ ಸ್ವರೂಪ ಹೇಗಿತ್ತು ಅಂತ ನನಗೆ ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾರೆ. ಕಾಲರೂಪಿ ತ್ವಯಾಖ್ಯಾತಃ ಶಂಭು ಗಗನಗೋಚರ ಲಕ್ಷಣಂಚ ಸ್ವರೂಪಂಚ ಸರ್ವಂ ವ್ಯಾಖ್ಯಾತು ಅರ್ಹಸಿ ಅಂತ ಹೇಳ್ತಾರೆ. ಅಂದರೆ ನೀವು ಕಾಲರೂಪಿ ಅಂತ ಏನು ಹೇಳ್ತಾ ಇದ್ದೀರಾ, ಅವನ ಸ್ವರೂಪವನ್ನು ಹೇಳಿ ಅಂತ. ಆಗ ಚೆನ್ನಾಗಿ ಹೇಳ್ತಾರೆ, ಪುಲಸ್ತ್ಯರು ಹೇಳ್ತಾರೆ, ಸ್ವರೂಪಂ ತ್ರಿಪುರಾಗ್ನಸ್ಯ ವದಿಷ್ಯೇ ಕಾಲರೂಪಿಣಃ ಏನಾಂಬರ ಮುನಿಶ್ರೇಷ್ಠ ವ್ಯಾಪ್ತಂ ಲೋಕಹಿತೇಪ್ಸುನಾ. ಲೋಕಹಿತ ವ್ಯಾಪ್ತವಾದ ಆ ರೂಪವನ್ನು ನನಗೆ ಹೇಳ್ತೇನೆ ಅಂತ ಹೇಳ್ತಾ ಬಹಳ ಶ್ಲೋಕದಲ್ಲಿ ಆ ರೂಪವನ್ನು ಹೇಳ್ತಾರೆ, ಯಾವ ರೀತಿಯಾಗಿತ್ತು ಅಂತ. ಮುಖ್ಯವಾಗಿ ಯಾವ ರೀತಿಯಾಗಿ ಅಂತ ಕೇಳಿದರೆ, ಒಂದು ಒಳ್ಳೆಯ ಜ್ಯೋತಿಷ್ಯದ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಏನು ಕೇಳಿದರೆ, ಈಗ ನಾವು 27 ನಕ್ಷತ್ರಗಳು ಅಂತ ಹೇಳ್ತೇವೆ. ಹಾಗೆಯೇ 27 ನಕ್ಷತ್ರಗಳು ಯಾವುದು ಕೇಳಿದರೆ, ನಾವು ಚಂದ್ರನ ಒಂದು ತನ್ನ ಕಕ್ಷೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುವ ಮಾರ್ಗ ಏನಿದೆಯೋ ಅದಕ್ಕೆ ಅದರಲ್ಲಿ 27 ನಮ್ಮ ಮುಖ್ಯವಾಗಿ ನಕ್ಷತ್ರಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದು ಯಾವುದು ನಾವು ಹೇಳ್ತೇವಲ್ಲ, ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಅಂತ, ಅದೇ ನಕ್ಷತ್ರಗಳು. ಅಂದರೆ ಅದು ನಮಗೆ ಆಕಾಶದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಂದರೆ ಅಷ್ಟು ಅರ್ಧ ರೂಪ, ಈಗ ರುದ್ರನದ್ದು ಆಕಾಶದಲ್ಲಿ ಅರ್ಧವೇ ರೂಪ, ಅದೇ ಅರ್ಧ ರೂಪ ಕೂಡ ಆ ಚಂದ್ರನ ಪರಿಚಲನೆಯಲ್ಲಿ ಯಾವ ಸ್ಥಾನದಲ್ಲಿ ಆಗ್ತದೋ ಅಷ್ಟು ವ್ಯಾಪ್ತವಾಗಿತ್ತು ಅಂತ ಹೇಳಿದಾಗ, ಬರೀ ಅರ್ಧ ರೂಪವೇ ಅಷ್ಟು ವ್ಯಾಪ್ತವಾಗಿತ್ತು ಅಂತ ಅಲ್ಲಿ ಹೇಳ್ತಾರೆ. ರುದ್ರನ ತಲೆ ಯಾವುದು, ಹಾಗೇನೆ ಅವನ ತಲೆ ಯಾವುದು, ಹಾಗೇನೆ ಕೈ ಯಾವುದು ಅಂತ ಕೇಳಿದರೆ ಅಲ್ಲಿ ಇದ್ದದೇ ತಲೆ ಕೈ ಅಂತ ಹೇಳ್ತಾರೆ. ಯಾವ ರೀತಿಯಾಗಂತ ಹೇಳಿದರೆ, ಅದರಲ್ಲಿ ಮೇಷರಾಶಿ ಅಂತ ನಾವು ಹೇಳ್ತೇವೆ. ಅಂದರೆ ಯಾವ ರೀತಿಯಾಗಿ ಕೇಳಿದರೆ, ಈಗ ಅಶ್ವಿನಿ ಭರಣಿ ಕೃತಿಕಾ ಅಂತ ಹೇಳ್ತೇವಲ್ವಾ, ಅದರಲ್ಲಿ ಅಶ್ವಿನಿಯಲ್ಲಿ 4 ಪಾದಗಳು, ಭರಣಿಯ ಎಲ್ಲ 27 ನಕ್ಷತ್ರಗಳಲ್ಲಿ ಕೂಡ 4 ಪಾದ ಇರ್ತದೆ. ಆ 4 ಪಾದಗಳು ಕೂಡ ಈಗ ಪ್ರತಿ ರಾಶಿಗೆ 9 ಪಾದಗಳು ಸಿಗ್ತದೆ. ಯಾವ ರೀತಿಯಾಗಿ ಕೇಳಿದರೆ, ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಆನಂತರ ಕೃತಿಕಾ ನಕ್ಷತ್ರದ 1 ಪಾದ, ಒಟ್ಟು 9 ಪಾದ. ಒಂದು ರಾಶಿಗೆ 9 ಪಾದ ಸಿಗ್ತದೆ. ಇನ್ನೊಂದು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ, ಇನ್ನು ಮೃಗಶಿರ, ಆನಂತರ ಇನ್ನು ವೃಷಭ ರಾಶಿಗೆ ಇಲ್ಲಿ ಹೇಳ್ತಾರೆ, ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ಸ್ವಲ್ಪ ತಿಳ್ಕೊಳ್ಳುವ ಅಂತ. ಅಲ್ಲಿ ಇನ್ನು ಕೃತಿಕಾ ನಕ್ಷತ್ರ 3 ಪಾದ ಉಳಿದಿದೆ. ಈಗ 4 ಒಂದಾಯ್ತಾ, ಅಶ್ವಿನಿ ನಕ್ಷತ್ರ 4 ಪಾದಗಳು, ಭರಣಿ ನಕ್ಷತ್ರ 4 ಪಾದಗಳು, ಕೃತಿಕಾ ನಕ್ಷತ್ರ 1 ಪಾದ, ಕೃತಿಕಾ 1 ಇನ್ನು 3 ಪಾದ ಉಳಿದಿದೆ. ಹಾಗೆಯೇ ಕೃತಿಕಾ ನಕ್ಷತ್ರದ 3 ಪಾದ, ರೋಹಿಣಿ ನಕ್ಷತ್ರದ 4 ಪಾದ, 4 3 7 ಆಯಿತು, ಇನ್ನು 2 ಬೇಕು. ಅಂದರೆ ಮೃಗಶಿರ ನಕ್ಷತ್ರ 2 ಪಾದ. ಈ ರೀತಿಯಾಗಿ ಅದು 9 9 9 ಅಂದರೆ ಪ್ರತಿ ರಾಶಿಗೆ ಸಿಗ್ತದೆ. ಅಂದರೆ 12 9 108, 12 9 108 ಆಗ್ತದೆ. ಹಾಗೆಯೇ 27 ನಕ್ಷತ್ರಗಳು ಹೇಳಿ, 27 ನಕ್ಷತ್ರಕ್ಕೆ 4 ಪಾದ, 27 4 108, ಅದು ಸರಿ ಬರಲೇಬೇಕಲ್ವಾ. ಯಾಕಂದರೆ 9 9 1 ಇಲ್ಲಿ ಡಿವೈಡ್ ಮಾಡ್ತಾ ಬರ್ತಾ ಇದ್ದೇವೆ, ಅಲ್ಲಿ 27 ನಕ್ಷತ್ರಕ್ಕೆ 4 ಪಾದವನ್ನು ಕೂಡ ಡಿವೈಡ್ ಮಾಡ್ತಾ ಬರ್ತಾ ಇದ್ದೇವೆ. ಆಗ ಅದು ಇವಾಗ 108 ಅದಾಗಲೇಬೇಕು. ಅಂದರೆ ಇಲ್ಲಿ ಜ್ಯೋತಿಷ್ಯವನ್ನು ಪುರಾಣಗಳು ಎಷ್ಟು ಚೆಂದ ಮಾಡಿ ಹೇಳಿದೆ ಅಂತ, ಅವ್ರಿಗೆ ಎಂತ ಗೊತ್ತಿರಲಿಲ್ಲ ಅಂತೆಲ್ಲ ನಾವು ಮಾತಾಡ್ತೇವೆ. ಹಿಂದಿನ ಕಾಲದಲ್ಲಿ ಬರೀ ಅಜ್ಜಿ ಕಥೆನೇ ಹೇಳ್ತಾ ಇದ್ರು ಅಂತ, ಏನೂ ಇಲ್ಲ, ಅಷ್ಟು ಚೆಂದ ಮಾಡಿ ಅದರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಅಂದರೆ ನಕ್ಷತ್ರಗಳು ಕೂಡ ಅಲ್ಲೇ ಇದ್ದದ್ದು, ಅಂದರೆ ಆ ಪಾಯಿಂಟ್ ಅದು. ಈಗ ಚಂದ್ರನಿಗೆ 27 ಹೆಂಡತಿಯರು ಅಂತ ಕೇಳಿದ್ರೆ ಎಂತ ಕೇಳಿದರೆ, ಹೌದು, ಚಂದ್ರ ಅದು ದೇವತೆ, ಅವನು 27 ಹೆಂಡತಿಯರು. ಹಾಗೇನೆ ನಾವು ಆಕಾಶದಲ್ಲಿ ಕೂಡ ಒಂದೊಂದು ದಿನ ಈ ನಕ್ಷತ್ರದಲ್ಲಿ ಇದ್ದಾನೆ ಕೇಳಿದರೆ, ಚಂದ್ರ ಅವತ್ತು ಅಶ್ವಿನಿ ನಕ್ಷತ್ರದಲ್ಲಿ ಉಂಟು ಅಲ್ಲಿದ್ದಾನೆ ಅಂತ, ಮುಂದಿನ ದಿನ ಭರಣಿ ನಕ್ಷತ್ರದಲ್ಲಿ ಉಂಟು ಅಲ್ಲಿದ್ದಾನೆ ಅಂತ. ಹಾಗಾಗಿ ಚಂದ್ರನಿಗೆ 27 ಹೆಂಡತಿಯರು ಅಂತ ಆ ರೀತಿಯಾಗಿ ಹೇಳುವಂಥದ್ದು. ಅಂದರೆ ನಮ್ಮ ಪುರಾಣ ಏನು ಹೇಳ್ತದೋ ಅಲ್ಲಿ ಒಂದು ಅಲ್ಲಿ ಸಾಂಕೇತಿಕವಾಗಿ ದೇವತೆಗಳು ಇರ್ತಾರೆ, ಅದು ಹೆಂಡತಿಯರಂತ ಸಾಗೆ ಇರ್ತಾರೆ. ಹಾಗೆ ನಾವು ಲೋಕದಲ್ಲಿ ಕೂಡ ಅದೇ ರೀತಿಯಾಗಿ ಕಾಣಬಹುದು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಇದು ಯಾಕೆ ಬಂದು ಕೇಳಿದರೆ, ಅಲ್ಲಿ ಮೇಷರಾಶಿ ರುದ್ರನ ತಲೆ ಆಗಿತ್ತಂತೆ, ಇನ್ನೊಂದು ರಾಶಿಯವನ ಹೃದಯ ಆಗಿತ್ತಂತೆ. ಯಾಕೆ ಕೇಳಿದರೆ, ಇದು ರಾಶಿ ಎಂಥ ತಲೆ ಉಂಟ, ಮೇಷರಾಶಿಯಾಗಿ ತಲೆ ಆಗಲಿಕ್ಕೆ ಸಾಧ್ಯ ಉಂಟು, ಇದಕ್ಕೆ ಹೇಳಿದ್ದು. ಮೇಷರಾಶಿ ಹೇಗೆ ತಲೆ ಅಂತ ಕೇಳಿದರೆ, ಅಲ್ಲಿ ಮೇಷರಾಶಿ ಒಂದು ಪಾಯಿಂಟ್, ಅದು ನಕ್ಷತ್ರ 9 4 2 ಅಶ್ವಿನಿ ಭರಣಿ ನಕ್ಷತ್ರ ಸೇರೋರು ಒಂದು ಪಾಯಿಂಟ್, ಅದು ಮೇಷರಾಶಿ ಅಂತ. ಅದು ಅವನ ತಲೆ ಆಗಿತ್ತಂತೆ, ಆ ಭಾಗ ಒಂದು ತಲೆ.
ಇನ್ನು ವೃಷಭ ರಾಶಿಯಲ್ಲಿ ಉಂಟು ಅದು ಇನ್ನೊಂದು ಭಾಗ ಆಗಿತ್ತು ಅಂತ. ಯಾಕೆಂದರೆ ಅದಿನ್ನೊಂದು ಪಾಯಿಂಟ್, ಅಂದರೆ ಅಷ್ಟು ವ್ಯಾಪ್ತನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇಷ್ಟು ಹೇಳ್ತಾರೆ. ಆನಂತರ ನಾರದರು ಕೇಳ್ತಾರಂತೆ, ನೀವು ಇಷ್ಟು ರಾಶಿ ಬಗ್ಗೆ ಹೇಳಿದ್ರಲ್ವಾ, ಅವನ ತಲೆ ಆಗಿತ್ತು, ಇನ್ನು ಹೃದಯ ಆಗಿತ್ತು, ಕೈ ಆಗಿತ್ತು, ರಾಶಿಗಳೆಲ್ಲ ಅಂತ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ನಾರದರು ಕೇಳ್ತಾರಂತೆ, ರಾಶಯೋ ಗದಿತಾ ಬ್ರಹ್ಮನ್ ತ್ವಯಾ ದ್ವಾದಶ ವೈ ಮಮ ತೇಷಾಂ ವಿಶೇಷತೋ ಬ್ರೂಹಿ ಲಕ್ಷಣಾನಿ ಸ್ವರೂಪತಃ ಅಂತ. ನೀವೇನು ರಾಶಿಗಳ ಬಗ್ಗೆ ಹೇಳಿದ್ರಲ್ವಾ, ಅದರ ಲಕ್ಷಣವನ್ನು ಕೂಡ ಚೆನ್ನಾಗಿ ನೀವು ಹೇಳಿ. ಹೇಗೆ ಕೇಳಿದರೆ ಅದನ್ನು ಹೇಳಿದೆ ಅಲ್ವಾ, ನಕ್ಷತ್ರಗಳು ಸೇರಿರುವ ಒಂದು ಜಾಗವನ್ನು ರಾಶಿ ಅಂತ ಹೇಳುವಂಥದ್ದಂತ. ಅದು ನಕ್ಷತ್ರಗಳು ಸೇರಿರುವ ಒಂದು ಜಾಗವನ್ನು ನೋಡಿದಾಗ ಒಂದು ಮೇಷರಾಶಿ, ಆ ಮೇಷರಾಶಿ ನಮಗೆ ಒಂದು ಮೇಷದಾಗಿ ಕಾಣ್ತದೆ. ಇನ್ನು ಕುಂಭ ಅಂತ ಮಡಿಕೆ, ಅಂದರೆ ನಕ್ಷತ್ರಗಳು ಒಂದೇ ರೀತಿಯಾಗಿರುವುದಿಲ್ಲ, ಎರಡು ಮೂರು ನಕ್ಷತ್ರ ಸೇರಿ ಒಂದು ರಾಶಿ ಅಂತ ಹೇಳಿದೆ. ಆ ರಾಶಿ ಸೇರಿರೋ ಒಂದು ಭಾಗವನ್ನು ನೋಡಿದಾಗ ಅದೊಂದು ಮಡಿಕೆ ನೋಡಿದಾಗ ಆಗ್ತದೆ ನಮಗೆ. ಅದಕ್ಕೆ ಕುಂಭ ರಾಶಿ ಅಂತ ಆ ಥರ ಹೆಸರಿಟ್ಟದ್ದು. ಅಂದರೆ ನಕ್ಷತ್ರಗಳ ಒಂದು ಚಿತ್ರ ಯಾವ ರೀತಿಯಾಗಿ ಉಂಟೋ ಸೇರಿರುವ ಒಂದು ಚಿತ್ರ, ಅದಕ್ಕೆ ಅನುಗುಣವಾಗಿ ಅದಕ್ಕೆ ಒಂದು ಹೆಸರಿಟ್ಟದ್ದು. ಕುಂಭ, ಮೇಷ, ವೃಷಭ, ಮೀನ, ಒಂದು ಮೀನದ ಹಾಗೆ, ಒಂದು ಮೀನಿನ ಹಾಗೆ ಒಂದು ನೋಡಿದಾಗ ಆಗ್ತದೆ. ಅದಕ್ಕೆ ಮೀನ ಅಂತ ಹೆಸರು ಅಂತ. ಅದೇ ವಿಸ್ತಾರವಾಗಿ ಹೇಳ್ತಾರೆ. ಆ ರಾಶಿಗಳು ಯಾವ ರೀತಿಯಾಗಿತ್ತು ಕೇಳಿದ್ರೆ, ಒಂದು ಮಡಿಕೆ ಥರ, ಒಂದು ಮೊಸಳೆಯ ಥರ, ಒಂದು ಮೀನಿನ ಹಾಗೆ, ಈ ರೀತಿಯಾಗಿ ಅದರ ಸ್ವರೂಪವನ್ನು ಕೂಡ ವಿಸ್ತಾರವಾಗಿ ಹೇಳ್ತಾರೆ. ಇಷ್ಟು ಹೇಳಿ ಇಲ್ಲಿ ಈ ವಾಮನ ಪುರಾಣದಲ್ಲಿ ಇಷ್ಟಕ್ಕೆ ಕಥೆ ನಿಲ್ಲಿಸ್ತಾರೆ. ಅಂದರೆ ಯಜ್ಞದ ಬಗ್ಗೆ ಮತ್ತೆ ಹೇಳುವುದೇ ಇಲ್ಲ. ಏನು ಹೇಳ್ತಾರೆ, ಏತನ್ಮಯಾತೆ ಕಥಿತ ಲಕ್ಷಣ ಗದಿತಾ ತುಭ್ಯಂ ಮೇಷಾದಿನ ಮಹಾಮುನೆ ನ ಕಸ್ಯಚಿತ್ ತ್ವಯಾಖ್ಯೇಯಂ ಗುಹ್ಯಮೇತತ್ ಪುರಾತನಂ ಅಂತ ಅವ್ರು ಹೇಳ್ತಾರೆ. ಈ ಲಕ್ಷಣಗಳನ್ನು ಹೇಳಿದೆ ಅಲ್ವಾ ನಾನು, ಇದು ತುಂಬ ಗುಹ್ಯವಾದದ್ದು, ತುಂಬ ರಹಸ್ಯವಾದಂಥದ್ದು ಅಂತ. ಅಂದರೆ ಇದು ರಹಸ್ಯವಾದ ಇಲ್ಲಿ ಇಷ್ಟೆಲ್ಲ ಇಷ್ಟು ಮಠದಲ್ಲೆಲ್ಲ ಹೇಳ್ತಾ ಇದ್ದಾರೆ ಕೇಳಿದರೆ, ಇಷ್ಟು ಮಠದಲ್ಲಿ ಹೇಳ್ಬೋದಷ್ಟೇ. ಅಂದರೆ ಇದು ಇಷ್ಟು ಮಠದಲ್ಲಿ ಇದ್ರೂ ಕೂಡ ಇಲ್ಲಿ ಎಲ್ಲರೂ ಕೇಳಿರ್ತಾರಂತೆಲ್ಲ ಈ ವಿಷಯಗಳನ್ನೆಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ ಇದು ತುಂಬ ಗುಹ್ಯವಾದಂಥದ್ದು, ಯೋಗ್ಯರು ಮಾತ್ರ ಇದನ್ನು ಕೇಳಬೇಕು ಅಂತ ಹೇಳ್ತಾರೆ ಇದರಲ್ಲಿ. ಏತನ್ಮಯಾತಿ ಕಥಿತಂ ಸುರರ್ಷೆ ಯಥಾ ತ್ರಿನೇತ್ರ ಪ್ರಮಮಾತ ಯಜ್ಞಂ ಪುಣ್ಯಂ ಪುರಾಣಂ ಪರಮಂ ಪವಿತ್ರಂ ಆಖ್ಯಾತ ಪಾಪಹರಂ ಶಿವಂಶ ಅಂತ. ಇಲ್ಲಿ ಇಷ್ಟು ನಾನು ಶಿವನ ಕಥೆ ನಿನಗೆ ಹೇಳಿದೆ ಅಂತ ಹೇಳಿ ಇಲ್ಲಿಗೆ ಮುಗಿಸಿಬಿಡ್ತಾರೆ. ಮುಖ್ಯವಾಗಿ ಇಷ್ಟರ ವಿಸ್ತಾರವಾಗಿ ಯಾಕೆ ಹೇಳ್ತಾರೆ ಕೇಳಿದರೆ, ನಾವು ಇದನ್ನು ಈಗಿನದ್ದಕ್ಕೆ ಎಂತ ರಿಲೇಟ್ ಮಾಡಿಕೊಂಡು ಓದಿದರೆ ನಮ್ಗೆ ಸರಿಯಾಗಿ ಹಿಂದಿನವ್ರು ಎಂತ ಹೇಳಿದೆ ಅಂತ ಅರ್ಥ ಆಗ್ತದೆ. ಇಲ್ಲಾಂದರೆ ಹಿಂದಿನವ್ರು ಬರೀ ಅಜ್ಜಿ ಕಥೆಯನ್ನು ಹೇಳಿದರೆ ಅದರ ಎಂಥ ಸೆನ್ಸೇ ಇಲ್ಲ, ಅದೇ ಮಾತಾಡ್ತೇವೆ ನಾವು. ಹಾಗಾಗಿ ಸ್ವಲ್ಪ ವಿಸ್ತಾರವಾಗಿ ಈ ಭಾಗವನ್ನು ನೋಡಿ ಇಷ್ಟು ವಿಷಯ ಹೇಳಿ ಮುಗಿಸ್ತಾರೆ. ಆದರೆ ಇದನ್ನು ಮುಗಿಸೋದು ಹೇಗೆ ಅಂತ ಹೇಳಿದ್ರೆ ಶುಭಾಂತಿ ಆಗಬೇಕಲ್ವ, ಸುಖಾಂತಿ ಆಗಬೇಕು. ಸುಖಾಂತಿ ಆದರೆ ನಮಗೊಂದು ಖುಷಿ. ಅದು ಸುಖಾಂತಿ ಆಗಬೇಕಾದ್ರೆ ನಾವು ಭಾಗವತಕ್ಕೆ ಹೋಗಬೇಕು. ಅದೇ ಈ ಭಾಗವತದಲ್ಲಿ ಕತೆ ಮುಗಿಸ್ತಾರೆ. ಏನು ಕೇಳಿದರೆ, ದಕ್ಷನ ತಲೆಯನ್ನೇ ಕರೆದು ಬಿಡ್ತಾನಂತೆ ರುದ್ರ. ದಕ್ಷನ ತಲೆಯನ್ನೇ ಕರೆದು ಬಿಡ್ತಾನಂತೆ, ನೀ ತಪ್ಪು ಮಾಡಿದೀಯ ಅಂತ. ಆಗ ದಕ್ಷನಿಗೆ ಒಂದು ಅವನ ತಪ್ಪಿಗೆ ಒಂದು ಅದಕ್ಕೆ ಪರಿಹಾರ ಸಿಕ್ಕಿತು, ಇಷ್ಟ ಆಯಿತು. ಆನಂತರ ಆಗ ನಾರಾಯಣ ಬರ್ತಾನಂತೆ, ಪುನಃ ಬರ್ತಾನಂತೆ. ಆಯಿತು, ಇನ್ನು ಯಜ್ಞ ಇದು ಹೀಗೆ ಎಂತ ಪರಿಪೂರ್ಣ ಆಗೋದು ಬೇಡ, ಯಜ್ಞ ಪರಿಪೂರ್ಣವಾಗದೆ ಮುಗಿಸುವುದು ಬೇಡ, ಇದು ಪರಿಪೂರ್ಣ ಆಗಬೇಕು ಅಂತೇಳಿ ಆಗ ದಕ್ಷನಿಗೆ ಒಂದು ಆಡಿನ ಮುಖವನ್ನು ತಂದು ಅವನ ತಲೆಯ ಮೇಲೆ ಇಟ್ಟು ಆನಂತರ ಅವನ ಮೂಲಕ ಅವನ ಯಜಮಾನ ಅಲ್ವಾ ಯಜ್ಞ ಮುಗಿಸ್ತಾನಂತೆ. ಇಷ್ಟು ಹೇಳಿ ದಕ್ಷಾಧ್ವರದ ಪ್ರಸಂಗ ಮುಗಿತದೆ. ಆನಂತರ ಇಷ್ಟು ಆ ದಕ್ಷನ ಯಜ್ಞದ ಕಥೆಯನ್ನು ಇಲ್ಲಿ ಮುಗಿಸ್ತಾರೆ. ಆನಂತರ ನರನಾರಾಯಣರ ಉತ್ಪತ್ತಿಯ ಕಥೆಯನ್ನು ಹೇಳ್ತಾರೆ. ಆ ನರನಾರಾಯಣ ಯಾರು ಕೇಳಿದರೆ, ಮುಖ್ಯವಾಗಿ ನಾವು ಅವರನ್ನು ಸುಧಿಸಲೇಬೇಕು. ಯಾಕೆ ಕೇಳಿದರೆ, ಅವರು ನಮ್ಮ ದೇಶದ ಒಳಿತಿಗಾಗಿ ತಪಸ್ಸು ಮಾಡ್ತಾ ಇದ್ದಾರಂತೆ. ಈಗ ಸಹ ನಮ್ಮ ದೇಶದ ನಮ್ಮ ಪ್ರಪಂಚದ ಒಳಿತಿಗಾಗಿ ಅಂತ ಹೇಳ್ತಾರೆ. ಆ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಅಂತ ಈಗ ತಪಸ್ಸು ಮಾಡ್ತಾ ಇದ್ದಾರಂತೆ. ಅವರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಾವು ಕೂಡ ಅವರ ಬಗ್ಗೆ ತಿಳ್ಕೊಳ್ಬೇಕಲ್ವ. ಅದಕ್ಕೆ ಹೇಳ್ತಾರೆ, ಮುಂದೆ ಹೇಳ್ತಾರೆ, ನರನಾರಾಯಣನ ಉತ್ಪತ್ತಿ ಬಗ್ಗೆ ಹೇಳ್ತಾರೆ. ಹೃದ್ಭವಃ ಬ್ರಹ್ಮಣ ಯೋಸೌ ಧರ್ಮೋ ದಿವ್ಯಂ ವಪುರ್ಮುನೆ ದಾಕ್ಷಾಯಿಣಿ ತಸ್ಯ ಭಾರ್ಯ ತಸ್ಯಾಂ ಅಜನಯ ಸುತಾನ್ ಅಂತ ಹೇಳ್ತಾರೆ. ನರನಾರಾಯಣನ ಉತ್ಪತ್ತಿಯನ್ನು ಪ್ರಾರಂಭ ಮಾಡುವಾಗ ಹಿಂದೆ ದಕ್ಷ ಅಂತ ಒಬ್ಬ ಇದ್ದಾನೋ ಅವಳ ಮಗಳು ಅವಳ ದಾಕ್ಷಾಯಿಣಿ ಅಂದರೆ ಸತೀದೇವಿ ಅಲ್ಲ,
ಮೂರ್ತಿದೇವಿ ಅಂತ ಅವಳಿಗೆ ಹೇಳುವಂಥದ್ದು. ಭಾಗವತದಲ್ಲಿ ಅವಳ ಹೆಸರನ್ನು ಹೇಳ್ತಾರೆ. ಮೂರ್ತಿದೇವಿ ಧರ್ಮನಲ್ಲಿ ಈ ಧರ್ಮನಲ್ಲಿ 4 ಜನ ಹುಡ್ತಾರಂತೆ. ಯಾರೆಲ್ಲ ಕೇಳಿದರೆ ನರ, ನಾರಾಯಣ, ಹರಿಕೃಷ್ಣ ಅಂತ. ಹರಿಂ ಕೃಷ್ಣಂ ಚ ದೇವರ್ಷೇ ನಾರಾಯಣ ನರೌ ತಥಾ ಯೋಗಾಭ್ಯಾಸರತೋ ನಿತ್ಯಂ ಹರಿಕೃಷ್ಣೋ ಬಭೂವತು ಅಂತ. ಈ ಹರಿಕೃಷ್ಣರು ಯಾವಾಗಲೂ ಯೋಗಾಭ್ಯಾಸದಲ್ಲಿ ರತರಾಗಿದ್ದರಂತೆ. ಇನ್ನು ನರನಾರಾಯಣರು ಹೇಳ್ತಾರೆ ನೋಡಿ, ನರನಾರಾಯಣೌ ಚೈವ ಜಗತೋ ಹಿತ ನರನಾರಾಯಣೌ ಚೈವ ಜಗತೋ ಹಿತಕಾಮ್ಯಯ ತಪ್ಪೇತಾಂ ಚ ತಪಸ್ ಸೌಮ್ಯೌ ಪುರಾಣೌ ಋಷಿ ಸತ್ತಮೌ ಅಂತ. ತುಂಬ ಪುರಾಣರಾದವರು. ಪುರಾಣ ಅಂತ ಹೇಳಿದರೆ ಈಗ ಅವರು ಅವರ ಬಳಕೆ ಅಂದರೆ ಅವರ ಉಪಯೋಗತೆ ಈಗ ಇಲ್ವಾ ಕೇಳಿದರೆ ಈಗ ಇದ್ದೇ ಇದೆ. ಅದೇ ಪುರಾಣ ಅಂತ ಹೇಳಿದ್ರೆ ಹಾಗೆ ಹೇಳುವಂಥದ್ದು. ಪುರಾ ಅಪಿನವ ಅಂತ. ಅವರಿಗೆ ಪುರಾ ಆಗಿ ತುಂಬ ಹಿಂದೆ ಆಗಿದ್ರು ಕೂಡ ಅವರು ಹೊಸತ್ತೆ, ಅವ್ರು ಈಗಿನವರಿಗೂ ಬೇಕೇ ಬೇಕು. ಯಾಕೆಂದರೆ ಹೇಳ್ತಾರೆ ಅವರು ಈಗಲೂ ತಪಸ್ ಮಾಡ್ತಾ ಇದ್ದಾರಂತೆ. ಯಾಕೆ ಕೇಳಿದರೆ ಜಗತ್ತಿನ ಒಳಿತಿಗಾಗಿ ಅವರು ತಪಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಕೇಳಿದರೆ ಪ್ರಾಳಯಾದ್ರಿಂ ಸಮಾಗಮ್ಯ ತೀರ್ಥೇ ಬದರಿಕಾಶ್ರಮೆ ಗೃಣಂತೌ ತತ್ಪರಂ ಬ್ರಹ್ಮ ಗಂಗಾಯ ವಿಪುಲೇ ತಟೆ ಅಂತ. ಆ ಗಂಗಾ ತಟದಲ್ಲಿ ಈಗ ನಮಗೆ ತೋರಿಸ್ತಾರೆ ನರನಾರಾಯಣ ಬೆಟ್ಟ ಅಂತ. ಬದರಿಕಾಶ್ರಮದಲ್ಲಿ ಅಂದರೆ ಬದರಿಯಲ್ಲಿ, ಅಲ್ಲಿ ಆ ಬೆಟ್ಟದಲ್ಲಿ ಈಗಲೂ ತಪಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಮುಂದೆ ಅವರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ. ಆ ಕಥಾಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ಸೋತು. ಶ್ರೀಕೃಷ್ಣಾರ್ಪಣಮಸ್ತು.